ಹಿಂದೂಗಳು ಒಂದು ಭಗವದ್ಗೀತೆನ ಒಪ್ತಾರೆ, ನಮ್ಮ ಧರ್ಮಗ್ರಂಥ ಅಂತ ಒಪ್ಕೊಳ್ತಾರೆ. ಕ್ರೈಸ್ತರು ಬೈಬಲನ್ನು ಒಪ್ಕೊಳ್ತಾರೆ, ಮುಸಲ್ಮಾನರು ಕುರಾನ್ ಒಪ್ಕೊಳ್ತಾರೆ. ಇವ್ರನ್ನೆಲ್ಲರನ್ನೂ ಹೊರತುಪಡಿಸಿ ಇದನ್ನು ಒಂದು ಕಡೆಗೆ ಸೇರಿಸಿ ಒಂದು ಗ್ರಂಥವನ್ನು ಮಾಡಿ, ಧರ್ಮಗ್ರಂಥವನ್ನು ಮಾಡಿ ಎಲ್ಲರ ಒಳತಿಗಾಗಿ ಸಂವಿಧಾನವನ್ನು ರಚನೆ ಮಾಡ್ತಾರೆ. ನಿಮ್ಮ ಸ್ವತಂತ್ರ ಎಷ್ಟು ಅಂದರೆ ನಿಮ್ಮ ಕೈ ಆಡುವಷ್ಟು ಅಷ್ಟೇ, ಇನ್ನೊಬ್ಬನ್ನ ಟಚ್ ಮಾಡುವಂಥದ್ದಲ್ಲ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ನಿಮ್ಮ ಸ್ವತಂತ್ರದ ಆ ಇದಿದೆಯಲ್ಲ, ಪರಿಮಿತಿ ಇದೆಯಲ್ಲ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಎಲ್ಲರೂ ನೀರು ಕುಡಿಯುವಂತಹ ನೀರಿಗೆ ನೀವು ಅಡ್ಡಿ ಮಾಡಿದ್ದು ಅಂದರೆ ನೀವು ಜೈಲಿಗೆ ಹೋಗ್ತೀರಿ. ಯಾಕಂದರೆ ಇದೆಲ್ಲರಿಗೂ ಸೇರಿದ್ದ ಇದನ್ನ ಅಂತ ಜೀವಜಲ ಅಂತ ಹೇಳಿದ್ದು ಸಂವಿಧಾನ. ಕಾಡು, ನಾಡು, ಈ ಭೂಮಿ ಎಲ್ಲವನ್ನೂ ಕೂಡ ನೀವು ಸರಿಸಮವಾಗಿ ಹಂಚ್ಕೋಬೇಕು, ನಿಮ್ಗೆಲ್ರಿಗೂ ಕೂಡ ಬದುಕುವ ಹಕ್ಕಿದೆ ಅಂತ ಹೇಳಿದ್ದು ಸಂವಿಧಾನ. ಸಂವಿಧಾನವನ್ನು ಶಾಲಾ ಶಿಕ್ಷಣದಲ್ಲಿ ಪರಿಚಯಿಸುವ ಅಥವಾ ಅಳವಡಿಸುವಂಥ ಕೆಲಸಗಳು ಆಗಬೇಕು ಅಂತ ಅನಿಸ್ತಾ ಇಲ್ವ ಸರ್? ಖಂಡಿತ, ನಾನು ಅದನ್ನೇ ಹೇಳಕ್ಕೆ ಹೊರಟೆ. ನಾನು ಎಲ್ಲಗಳನ್ನು ಗೌರವಿಸ್ತೀನಿ, ಎಲ್ಲ ಧರ್ಮಗಳನ್ನು ಗೌರವಿಸ್ತೀನಿ, ಎಲ್ಲ ಜಾತಿಗಳನ್ನು ಗೌರವಿಸ್ತೀನಿ ಅನ್ನುವಂಥ ಅಂಶ ನಿಮ್ಮ ಒಳಗಡೆನೇ ಬರುವಂಥ ಕೆಲಸ ಯಾವಾಗ ಆಗುತ್ತೆ ಅಂತಂದರೆ, ನೀವು ಪ್ರೈಮರಿ, ಮಿಡ್ಲ್ ಮತ್ತು ಹೈಸ್ಕೂಲ್ ಲೆವೆಲಲ್ಲಿ ಸಂವಿಧಾನದ ಆಶಯಗಳನ್ನು ಹೇಳುವಂಥದ್ದು, ಕಥೆಗಳ ಮೂಲಕ ಹೇಳೋದು. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು. ಜೊತೆಗೆ ಇವತ್ತು ಡೆಫಿನೆಟ್ಲಿ ನಮ್ಮೆಲ್ಲರಿಗೂ ಭಾಳ ವಿಶೇಷವಾದ ದಿನ. ಹಾಗಾಗಿ ಇವತ್ತು ಈ ದೇಶದ ಸಂವಿಧಾನದ ಬಗ್ಗೆ ಮತ್ತು ಈಗ ಸಂವಿಧಾನದ ಸುತ್ತ ನಡೀತಿರುವಂಥ ಚರ್ಚೆಗಳ ಬಗ್ಗೆ, ಸಂವಿಧಾನ ಅಪಾಯದಲ್ಲಿದೆ ಅನ್ನುವಂಥ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು. ಹಾಗಾಗಿ ವಾರ್ತಾ ಭಾರತಿ ಇಡೀ ದಿನ ಸಂವಿಧಾನದ ಚರ್ಚೆಯನ್ನು ಮಾಡ್ತಿದೆ. ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಇಡ್ತಿದೆ. ಈಗ ನಾನು ಒಬ್ಬ ಹಿರಿಯ ವಕೀಲ, ಸಂವಿಧಾನದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರುವಂತಹ, ಜೊತೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅಧ್ಯಯನ ಮಾಡಿರುವಂತಹ ಡಾಕ್ಟರ್ CS ದ್ವಾರಕನಾಥ್ ಅವರನ್ನು ಸ್ವಾಗತ ಮಾಡ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ಈ ಸಂವಿಧಾನದ ಬಗ್ಗೆ ಈಗ ಭಾಳಷ್ಟು ಚರ್ಚೆ ಆಗ್ತಿದೆ. ನನಗೇನು ಅನಿಸ್ತಿದೆ ಅಂತಂದರೆ, ಇವತ್ತು ಈ ನಾವು ಗಣರಾಜ್ಯೋತ್ಸವ ದಿನ ನಾವು ಈ ದೇಶದ ಬಗ್ಗೆ, ಗಣರಾಜ್ಯೋತ್ಸವ ಆಚರಿಸ್ತಿರುವ ಬಗ್ಗೆ, ಈ ದೇಶ ಒಂದು ವ್ಯವಸ್ಥೆ ಆದ ಬಗ್ಗೆ, ಸಂವಿಧಾನದ ಬಗ್ಗೆ ಚರ್ಚೆ ಮಾಡಬೇಕು, ಮತ್ತು ನಮ್ಮ ಮುಂದಿನ ತಲೆಮಾರಿಗೆ ಈ ಎಲ್ಲ ಮಹತ್ವವನ್ನು ತಿಳಿಸ್ಕೊಡ್ಬೇಕು ಅನ್ನೋದು ಇವತ್ತಿನ ನಮ್ಮ ವಾರ್ತಾ ಭಾರತೀಯ ಉದ್ದೇಶ. ಮತ್ತು ನಿಮ್ಮ ಜೊತೆಗೆ ನಾನು ಸಂವಾದ ಮಾಡ್ತಿರೋದು ಇದೇ ಕಾರಣಕ್ಕೋಸ್ಕರ. ಹಾಗಾಗಿ ಸಂವಿಧಾನ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನನಗೆ, ನಿಮಗೆ, ಅಥವಾ ನಮ್ಮ ವಿಡಿಯೋ ಜರ್ನಲಿಸ್ಟ್ಗಳಿಗೆ, ಇವರೆಲ್ಲರಿಗೂ ಹೇಗೆ ಮುಖ್ಯ ಆಗುತ್ತೆ, ಸಾಮಾನ್ಯ ಪ್ರಜೆಗೆ ಹೇಗೆ ರಿಲೇಟ್ ಆಗುತ್ತೆ, ಮುಖ್ಯ ಆಗುತ್ತೆ ಅಂತ? ಭಾಳ ಒಳ್ಳೆಯ ಪ್ರಶ್ನೆ. ನಾವು ಸಂವಿಧಾನ ಅಂದಿದ ತಕ್ಷಣ ಈ ರಿಸರ್ವೇಷನ್ ಇಶ್ಯೂಯಿಂದಾಗಿ ಸಂವಿಧಾನದಲ್ಲಿ ರಿಸರ್ವೇಷನ್ ಇದೆ, ಅದಕ್ಕೋಸ್ಕರ SC STಗಳಿಗೆ ಮಾತ್ರ ಸಂವಿಧಾನ ಬೇಕು ಅಂತ ಭಾಳ ಕ್ರೂಡಾಗಿ ಅರ್ಥ ಮಾಡ್ಕೊಂಡಿದ್ವಿ. ಭಾಳ ವರ್ಷಗಳ ಕಾಲ ಆಯಿತು. ಭಾಳ ಜನ ಇದನ್ನೇ ಪ್ರತಿಪಾದಿಸ್ತಾರೆ, ಬಹುಶಃ ಭಾಳ ಜನ ಈಗಲೂ ಪ್ರತಿಪಾದಿಸ್ತಾರೆ. ಸಂವಿಧಾನದಲ್ಲಿ ಏನಿದೆ ರೀ, ಬರೀ ರಿಸರ್ವೇಷನ್ ಇದೆ, ಆ ರಿಸರ್ವೇಷನನ್ನು SC ST ಕೊಟ್ಬಿಟ್ರು ಅಷ್ಟೇ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಸಂವಿಧಾನದನ್ನ ನಿಜವಾಗಲೂ ಕೂಡ ಸಂವಿಧಾನದ ಸ್ಪಿರಿಟ್ ಇದೆಯಲ್ಲ, ಆ ಸ್ಪಿರಿಟನ್ನು ಅರ್ಥ ಮಾಡ್ಕೋಬೇಕಂತ ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ. ಅಂಬೇಡ್ಕರ್ ಅವರು ಸಂವಿಧಾನವನ್ನು ತಮಾಷೆಗೆ ಬರಲಿಲ್ಲ. ಅವರು ಎಷ್ಟು ಕಷ್ಟಪಟ್ಟು ಈ ದೇಶದ ಅನೇಕ ನಾಗರಿಕತೆಗಳನ್ನು, ಈ ದೇಶದ ಅನೇಕ ಸಾಂಸ್ಕೃತಿಕ ಹಿನ್ನೆಲೆಗಳನ್ನು, ಸಾಮಾಜಿಕ ಹಿನ್ನೆಲೆಗಳನ್ನು, ಶೈಕ್ಷಣಿಕ ಹಿನ್ನೆಲೆಗಳನ್ನು ಎಲ್ಲವನ್ನೂ ಅವರು ಅಧ್ಯಯನ ಮಾಡೋದು. ಯಾಕಂದರೆ ಇದು ಬಹುಸಂಸ್ಕೃತಿಗಳ ದೇಶ. ಇದು ಈ ಬಹುಸಂಸ್ಕೃತಿಗಳನ್ನು ಒಂದು ಕಡೆ ಹಿಡಿದಿಡೋದು ಕಷ್ಟ. ಉದಾಹರಣೆಗೆ, ಹಿಂದೂಗಳು ಒಂದು ಭಗವದ್ಗೀತೆನ ಒಪ್ತಾರೆ, ನಮ್ಮ ಧರ್ಮಗ್ರಂಥ ಅಂತ ಒಪ್ಕೊಳ್ತಾರೆ. ಕ್ರೈಸ್ತರು ಬೈಬಲನ್ನು ಒಪ್ಕೊಳ್ತಾರೆ, ಮುಸಲ್ಮಾನರು ಕುರಾನ್ ಒಪ್ಕೊಳ್ತಾರೆ. ಆದರೆ 3 ಜನ ಸೇರಿ ಒಪ್ಕೊಳ್ಳೋಂಥ ಒಂದು ಗ್ರಂಥ ಸರ್. ಇದಲ್ಲದೆ ಬೇರೆ ಬೇರೆ ಧರ್ಮಗಳಿದಾವೆ, ಬೌದ್ಧ ಧರ್ಮ, ಸಿಖ್ ಧರ್ಮ, ಅನೇಕ ಧರ್ಮಗಳಿದ್ದಾವೆ. ಹೌದು, ಆ ಎಲ್ಲ ಧರ್ಮಗಳು ಕೂಡ ಈಗ ನೀವು ಹೇಳ್ದಂಗೆ ಸಿಖ್ ಧರ್ಮ, ಗುರುನಾನಕ್ ಅವರ ಗ್ರಂಥ್ ಸಾಹೇಬ್ನ, ಈ ರೀತಿಯಲ್ಲಿ ಅನೇಕ ಇವುಗಳಿದ್ದಾವೆ. ಇದು ಹೊರತುಪಡಿಸಿ ನಾಸ್ತಿಕರು ಅನ್ನುವಂಥ ಮತ್ತೊಂದು ವರ್ಗ ಇದೆ, ಅದೊಂದು ವರ್ಗನೇ ಇದೆ. ಇವ್ರನ್ನೆಲ್ಲರನ್ನೂ ಹೊರತುಪಡಿಸಿ ಇದನ್ನು ಒಂದು ಕಡೆಗೆ ಸೇರಿಸಿ ಇದಕ್ಕೊಂದು ದೇಶಕ್ಕೊಂದು ಒಂದು ಗ್ರಂಥ ಬೇಕಿದೆಯಲ್ಲ, ಒಂದು ಧರ್ಮಗ್ರಂಥ, ಅದನ್ನ ಧರ್ಮಗ್ರಂಥ ಅಂತ ಕರಿಬೋದು ನಾನು. ಯಾಕಂದರೆ ನಿಜವಾದ ಧರ್ಮ ಇರೋದು ಅಲ್ಲೇ, ಅದಕ್ಕೆ ಧರ್ಮಗ್ರಂಥ ಅಂತ ಕರಿತೀವಿ. ಈ ಎಲ್ಲ ಜಾತಿ ವರ್ಗ, ಬೇರೆ ಬೇರೆ ಇವು ರಿಲಿಜಿಯನ್ಸು, ಇವೆಲ್ಲವನ್ನೂ ಸೇರಿಸಿ ಒಂದು ಗ್ರಂಥವನ್ನು ಮಾಡಿ, ಧರ್ಮಗ್ರಂಥವನ್ನು ಮಾಡಿ ಎಲ್ಲರ ಒಳತಿಗಾಗಿ ಸಂವಿಧಾನವನ್ನು ರಚನೆ ಮಾಡ್ತಾರೆ.
ಸಂವಿಧಾನದ ಆರಂಭದಲ್ಲಿ ನೀವು ಗಮನಿಸಬೇಕಾಗಿರುವಂಥದ್ದು ನಿಮ್ಮ ವ್ಯಕ್ತಿಗನತೆಯನ್ನು ಎತ್ತಿಡುವಂಥದ್ದು ಪ್ರಿಯಂಬಲಲ್ಲಿ. ನನ್ನ ಮುಖ್ಯ ಪ್ರಶ್ನೆ ಅದೇನೆ. ಮುಖ್ಯ ಪ್ರಶ್ನೆ, ಒಬ್ಬ ಸಾಮಾನ್ಯನಾಗಿ ಎಷ್ಟು ಮುಖ್ಯ ನನಗೆ ಮುಖ್ಯ ಅಂತ. ನಿಮ್ಮ ಸ್ವತಂತ್ರ ಎಷ್ಟು? ನಿಮ್ಮ ಸ್ವತಂತ್ರ ಬಹಳ ಸರಳವಾಗಿ ಹೇಳೋದಾದ್ರೆ ನಾವು ಸ್ಟೂಡೆಂಟ್ಸ್ಗೆ ಹೇಳ್ತೀವಿ, ನಿಮ್ಮ ಸ್ವತಂತ್ರ ಎಷ್ಟು ಅಂದರೆ ನಿಮ್ಮ ಕೈ ಆಡುವಷ್ಟು ಅಷ್ಟೇ, ಇನ್ನೊಬ್ಬನ ಟಚ್ ಮಾಡುವಂಥದ್ದಲ್ಲ. ನಿಮ್ಮ ಕೈ ಆಡುವಷ್ಟು ಮಾತ್ರ ನಿಮ್ಗೆ ಸ್ವತಂತ್ರ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿಗೂ ಕೂಡ ಅಷ್ಟೇ ಸ್ವತಂತ್ರ ಇದೆ, ನಿಮ್ಮನ್ನು ಟಚ್ ಮಾಡೋಕ್ಕಿಲ್ಲ. ಅದರ ಅರ್ಥ ಏನು ಅಂತ ಹೇಳಿದ್ರೆ ನಿಮ್ಮ ಸ್ವತಂತ್ರದ ಆ ಇದಿದೆಯಲ್ಲ, ಪರಿಮಿತಿ ಇದೆಯಲ್ಲ, ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗಿರುತ್ತದೆ. ಅಲ್ಲಿ ಸ್ವತಂತ್ರದ ಪರಿಮಿತಿ ಇದೆ. ನಾನು ಫಿಸಿಕಲ್ ಆಗಿ ಮಾತ್ರ ಹೇಳಿದೆ ಕೈ ಆಡಿಸೋದು. ನಿಮ್ಮ ಸಾಂಸ್ಕೃತಿಕ ಹಿನ್ನೆಲೆನ ಕಾಪಾಡಬೇಕು, ನಾವು ನಿಮ್ಮ ರಿಲಿಜಿಯನ್ ಕಾಪಾಡಬೇಕು, ನಿಮ್ಮ ದೇವರನ್ನು ಕಾಪಾಡಬೇಕು, ನಿಮ್ಮ ಬೇರೆ ಬೇರೆ ಹಬ್ಬ ಹರಿದಿನಗಳನ್ನು ಕಾಪಾಡಬೇಕು, ನೀವು ಸಾವು ಮತ್ತು ಹುಟ್ಟಿನ ಸಂದರ್ಭದಲ್ಲಿ ಮಾಡುವಂತಹ ಎಲ್ಲ ಪ್ರಕ್ರಿಯೆಗಳನ್ನು ರಿಚುವಲ್ಸನ್ನು ಕಾಪಾಡಬೇಕು. ಈ ಎಲ್ಲವೂ ಕೂಡ ಅದರೊಳಗಡೆ ಅಳವಡಿಕೆ ಆಗುತ್ತೆ. ಇದನ್ನು ಸಾಮಾನ್ಯವಾಗಿ ಬರೆಯೋಕ್ಕಾಗಲ್ಲ. ನೀವು ನೋಡ್ಕೊಂಡು ಬಂದಿದ್ದೀರಿ, ಎಲ್ಲದಕ್ಕೂ ಒಂದು ಪ್ರೊಟೆಕ್ಷನ್ ಇದೆ. ಇದನ್ನು ನಾವು ಬರೀ SC STಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ ಅಂತ ಸೀಮಿತಗೊಳಿಸಿದ್ವಿ. ಆಮೇಲೆ ಏನಾಯಿತು, ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನ್ ಕೊಟ್ಟಿದ್ದಾರೆ ಇದರಲ್ಲಿ ಅಂತ ಹೇಳಿದ್ರು. ಮೈನಾರಿಟೀಸ್ನ ಕನ್ಸಿಡರ್ ಮಾಡಿದ್ರು ಅಂತ ಹೇಳಿದ್ರು. ಹಿಂಗೇ ಹೇಳ್ಕೊಂಬಂದರು. ಇದು ಕಡೆಗೇನಾಯಿತು, ತಳ ಸಮುದಾಯಗಳಿಗೆ ಭಾಳ ಉನ್ನತ ಇವುಗಳನ್ನು ಕೊಟ್ಬಿಟ್ರು ಅನ್ನೋ ಥರ ಆಯಿತು. ಆದರೆ ಬಲಿಷ್ಠ ಸಮುದಾಯಗಳಿಗೆ, ಮೇಲ್ಜಾತಿಗಳಿಗೆ ಏನೂ ಕೊಡಲೇ ಇಲ್ವಾ? ಮೇಲಜಾತಿಗಳಿಗೆ, ಬಲಿಷ್ಠ ಜಾತಿಗಳಿಗೆ ನನ್ನ ಪ್ರಕಾರ ಈ ಭಾರತ ಭೂಮಿಯಲ್ಲಿ ಯಾರ್ಯಾರ ಮೇಲೆ ಬಿಸಿಲು ಬಿದ್ದಿದೆಯೋ, ಬಿಸಿಲಿನ ಕಿರಣ ಬಿದ್ದಿದೆಯೋ ಅವರೆಲ್ಲರೂ ಕೂಡ ಸಂವಿಧಾನದಿಂದ ಲಾಭವನ್ನು ಪಡೆದಿರುವಂಥವ್ರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇನ್ನೊಂದು ಭಾಳ ಇಂಪಾರ್ಟೆಂಟ್, ನಾವು ಮನುಷ್ಯರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀವಿ. ಸಂವಿಧಾನ ಮನುಷ್ಯ ಕೇಂದ್ರಿತ ಮಾತ್ರ ಅಲ್ಲ, ಅದು ಜೀವ ಕೇಂದ್ರಿತ. ನಾನು ಯಾಕೆ ಜೀವ ಕೇಂದ್ರಿತ ಅಂತ ಹೇಳಿ, ಭಾಳ ಬ್ಯೂಟಿಫುಲ್ ಸರ್. ಯಾರೋ ಒಬ್ಬ ಸೆಲೆಬ್ರಿಟಿ ಒಂದು ಯಾರಿಗೂ ಬೇಡದ ಒಂದು ಜಿಂಕೆಯನ್ನು ಕೊಂದ್ರೆ ಅವ್ನು ಜೈಲಿಗೆ ಹೋಗ್ತಾನೆ. ಆ ಜಿಂಕೆಗೆ ಬದುಕುವ ಹಕ್ಕನ್ನು ಕೊಟ್ಟಿದ್ದು ಅಂಬೇಡ್ಕರ್ ಅವರ ಸಂವಿಧಾನ. ನೀವು ರಸ್ತೆಯಲ್ಲಿ ಇರುವಂತಹ ಮರನ ಕಡ್ದಿದ್ದು ಅಂತ ಹೇಳಿದ್ರೆ ನೀವು ಜೈಲಿಗೆ ಹೋಗ್ತೀರಿ. ಆ ಮರಕ್ಕೆ ಬದುಕುವ ಹಕ್ಕನ್ನು ಕೊಟ್ಟಿದ್ದು ಆ ಸಂವಿಧಾನ. ಎಲ್ಲರೂ ನೀರು ಕುಡಿಯುವಂತಹ ನೀರಿಗೆ ನೀವು ಅಡ್ಡಿ ಮಾಡಿದ್ದು ಅಂದರೆ ನೀವು ಜೈಲಿಗೆ ಹೋಗ್ತೀರಿ. ಯಾಕಂದರೆ ಇದೆಲ್ಲರಿಗೂ ಸೇರಿದ್ದ ಇದನ್ನ ಅಂತ ಜೀವಜಲ ಅಂತ ಹೇಳಿದ್ದು ಸಂವಿಧಾನ. ಕಾಡು, ನಾಡು, ಈ ಭೂಮಿ ಎಲ್ಲವನ್ನೂ ಕೂಡ ನೀವು ಸರಿಸಮವಾಗಿ ಹಂಚ್ಕೋಬೇಕು, ನಿಮ್ಗೆಲ್ರಿಗೂ ಕೂಡ ಬದುಕುವ ಹಕ್ಕಿದೆ ಅಂತ ಹೇಳಿದ್ದು ಸಂವಿಧಾನ. ಅದಕ್ಕೆ ನಾನು ಯಾವಾಗಲೂ ಕೂಡ ಅಷ್ಟೇ ಅಲ್ಲ, ಭೂಗರ್ಭದಲ್ಲಿ ಒಳಗಡೆ ಇರುವಂಥದ್ದು, ಸಮುದ್ರದ ಒಳಗಡೆ ಇರುವಂಥದ್ದು ಎಲ್ಲವನ್ನೂ ಕೊಟ್ಟಿದ್ದು ಸಂವಿಧಾನ. ಸಂವಿಧಾನಕ್ಕೆ ಸೀಮಿತ ಅರ್ಥದಲ್ಲಿ ನಾವು ನೋಡೋದು ಭಾಳ ತಪ್ಪಾಗುತ್ತೆ. ಸಂವಿಧಾನಕ್ಕೆ ಭಾಳ ದೊಡ್ಡ ಅರ್ಥ ಇದೆ. ಅದಕ್ಕೆ ನಾನು ಜೀವಕೇಂದ್ರಿತ ಅಂತ ಹೇಳಿದ್ದು. ಜೀವಕೇಂದ್ರಿತ, ಪರಿಸರ ಕೇಂದ್ರಿತ ಇದು ಕೂಡ. ಪರಿಸರಕ್ಕೂ ಬೇಕಾಗಿರುವಂಥದ್ದು ನೋಡಿ. ಈಗ ಆಂಧ್ರಕ್ಕೆ, ತಮಿಳ್ನಾಡಿಗೆ ಏನೋ ಒಂದು ನೆಲದ ಇದು ಸಮಸ್ಯೆ ಆಗಲಿ ಅಥವಾ ನೀರಿನ ಸಮಸ್ಯೆ ಆದಾಗ ಅದರ ಪರಿಹಾರ ಸಿಗುವುದು ನಮಗೆ ಸಂವಿಧಾನದಲ್ಲಿ, ಅಂಬೇಡ್ಕರ್ ಅವರಲ್ಲಿ ಅದು ಪರಿಹಾರ ಸಿಗುವಂಥದ್ದು. ಸಂವಿಧಾನನ ನಾವು ಅಷ್ಟು ಭಾಳ ದೊಡ್ಡ ಇದರಲ್ಲಿ ನಾವು ನೋಡಬೇಕಾಗತ್ತೆ ಹೊರತು ಅದನ್ನ ಸೀಮಿತಗೊಳಿಸಿ ನೋಡುವಂಥದ್ದಲ್ಲ. ಸಂವಿಧಾನ ಅದಕ್ಕೋಸ್ಕರನೇ ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತೀನಿ. ಭಾಳ ಜನಕ್ಕೆ ಇಷ್ಟ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ನನಗೆ. ಗಾಂಧೀಜಿಯವ್ರನ್ನ ನಾವು ಫಾದರ್ ಆಫ್ ಅವರ್ ನೇಷನ್ ಅಂತ ಕರಿತೀವಿ, ಆದರೆ ನಾನು ಅಂಬೇಡ್ಕರ್ ಅವ್ರನ್ನ ಮದರ್ ಆಫ್ ಅವರ್ ನೇಷನ್ ಅಂತ ಕರಿತೀವಿ. ಬ್ಯೂಟಿಫುಲ್ ಸರ್. ಯಾಕೆ ಅಂತ ಕೇಳಿದ್ರೆ ಫಾದರ್ ಅನ್ನೋದು ಇದೆಯಲ್ಲ ಅದು ನಂಬಿಕೆ, ಮದರ್ ಅನ್ನೋದು ವಾಸ್ತವ. ಹಾಗೆ ಬಾಬಾ ಸಾಹೇಬರು ಒಂದು ವಾಸ್ತವವನ್ನು ನಿಮ್ಮ ವಾಸ್ತವವನ್ನು ಅರ್ಥಕೊಂಡು ನಿಮಗೊಂದು ಸಂವಿಧಾನವನ್ನು ರಚಿಸಿಕೊಟ್ರಲ್ಲ, ಅದಕ್ಕೋಸ್ಕರ ಅವರು ಸೂರ್ಯಚಂದ್ರ ಇರೋವರೆಗೂ ಕೂಡ ಅವರು ಗ್ರೇಟ್ ಪರ್ಸನ್ ಆಗಿ ಉಳ್ಕೊಳ್ತಾರೆ. ಅವರು ನನಗೆ ಜಗತ್ತಿನ ಇದರಲ್ಲೇ ಒಂದು ಗ್ರೇಟೆಸ್ಟ್ ಆಗಿ ಉಳ್ಕೊಳ್ತಾರೆ. ಯಾಕಂದರೆ ಕಂಪೇರಿಟಿವ್ ಸ್ಟಡೀಸ್ ಮಾಡಿದ್ದೀನಿ ನಾನು ಅಂಬೇಡ್ಕರ್ ಅವ್ರ ಜೊತೆ ಬೇರೆ ಬೇರೆ. ಅಲ್ಲಲ್ಲ, ಕಂಪೇರಿಟಿವ್ ಸ್ಟಡೀಸ್ ಅಂದಾಗ ನನಗೊಂದು ಪ್ರಶ್ನೆ ಕೇಳಬೇಕು ಅನ್ನಿಸ್ತಿದೆ. ಈಗ ನೋಡಿ, ನಮ್ಮ ಸಂವಿಧಾನ ಹೇಗೆ ವಿ ದ ಪೀಪಲ್ ಅಂದರೆ ಈ ಸಂವಿಧಾನನ ನಾವು ನಮಗೆ ಅರ್ಪಿಸ್ಕೊಳ್ಳುವಂಥ ಸಂವಿಧಾನ ಇದು. ಈಗ ನೀವು ಕಂಪೇರಿಟಿವ್ ಸ್ಟಡಿ ಮಾಡಿದಿರಿ, ಬೇರೆ ದೇಶಗಳ ಸಂವಿಧಾನ ಎಲ್ಲ ನೋಡಿದಿರಿ ಅಂದ್ರಲ್ಲ, ಈ ಥರದ ಉದಾಹರಣೆಗಳು ಬೇರೆ ಕಡೆ ಇದೆಯಾ? ಅಂದರೆ ಜನರಿಗೂ ಅರ್ಪಿಸ್ಕೊಳ್ಳುವಂಥ ಸಂವಿಧಾನ. ಹೌದು, ಆ್ಯಕ್ಚುಲಿ ನೋಡಿ, ನಾವಿವಾಗ ಬೇರೆ ಬೇರೆ ದೇಶಗಳ ಸಂವಿಧಾನಗಳನ್ನು ನೋಡ್ತೀವಿ. ಮ್ಯಾಗ್ನಾ ಕಾರ್ಟಾ ನೋಡ್ತೀವಿ. ಮ್ಯಾಗ್ನಾ ಕಾರ್ಟಾದಲ್ಲಿ ಮೊಟ್ಟ ಮೊದಲು ನಾವು ಸಮಾನತೆ ಬಗ್ಗೆ ಮಾತಾಡಿದ್ದು ಅಂತ ನಾವು ಹೇಳ್ತೀವಿ. ಮೊಟ್ಟ ಮೊದಲು ಸಮಾನತೆ ಮಾಡಿದ್ದು ಮ್ಯಾಗ್ನಾ ಕಾರ್ಟಾ. ಅದಕ್ಕಿಂತಲೂ ಹಿಂದೆ ಯಾವುದೋ ಒಂದು ಇದು ಏನಂತಾರೆ, ಅದನ್ನ ಒಂದು ಸಿಲಿಂಡರ್ ಸಿಗುತ್ತೆ. ಆ ಸಿಲಿಂಡ್ರಲ್ಲಿ ಸಮಾನತೆ ಅಂಶಗಳನ್ನು ಬರೆದಿದ್ರು ಅಂತ ಹೇಳ್ಬಿಟ್ಟು ಒಂದು ಕಡೆ ಇದು ಮಾಡ್ತಾರೆ. ಅದನ್ನು ಗ್ರೀಕ್ ಇದರಲ್ಲಿ ಇವೆಲ್ಲವೂ ಇದ್ದಾವೆ.
ಆದರೆ ನನಗೆ ಆಶ್ಚರ್ಯವಿದೆ, ಇವೆಲ್ಲವೂ ಕೂಡ 11ನೇ ಶತಮಾನದ ನಂತರ ಬಂದಿದ್ದು. ಇದು 12ನೇ ಶತಮಾನ ನಂತರ ಬಂದಿದ್ದು. ನಾವು 12ನೇ ಶತಮಾನದಲ್ಲೇ ಸಮಾನತೆ ಬಗ್ಗೆ ಮಾತಾಡ್ತೀವಿ, ಬಸವಣ್ಣವ್ರ ಕಾಲದಲ್ಲಿ. ಅದಕ್ಕಿಂತಲೂ 2500 ಹಿಂದುಗಡೆ ಬುದ್ಧನೇ ಸಮಾನತೆ ಬಗ್ಗೆ ಮಾತಾಡ್ತಾನೆ. ಬುದ್ಧರ ಮಾತಾಡಿದ ನಂತರ ಮೊಹಮ್ಮದ್ ಪೈಗಂಬರ್ ಮಾತಾಡ್ತಾರೆ, ಯೇಸು ಕ್ರಿಸ್ತ ಮಾತಾಡ್ತಾರೆ ಸಮಾನತೆ ಅಂಶಗಳನ್ನು. ಅವುಗಳನ್ನೆಲ್ಲವನ್ನು ಕೂಡ ಬಟ್ ನೋಡಿ ಸಂವಿಧಾನದಲ್ಲಿ ತರುವಂಥದ್ದು ಇದೆಯಲ್ಲ, ಇಟ್ಸ್ ಎ ಗ್ರೇಟ್ ಥಿಂಗ್, ಇಟ್ಸ್ ಎ ವೆರಿ ಗ್ರೇಟ್ ಥಿಂಗ್. ಹಾಗಾಗಿ ನನಗೆ ಮ್ಯಾಗ್ನಾ ಕಾರ್ಟಾದಿಂದ ಹಿಡ್ಕೊಂಡು ಬಸವಣ್ಣನ ವಚನ ಚಳವಳಿಯಿಂದ ಹಿಡ್ಕೊಂಡು ಬುದ್ಧನ ಎಲ್ಲ ಆಲೋಚನೆಗಳಿಂದ ಮಹಾವೀರ ಇರ್ಬೋದು, ಮತ್ತು ಕ್ರಿಸ್ತ ಇರ್ಬೋದು, ಅಥವಾ ಪೈಗಂಬರ್ ಇರ್ಬೋದು, ಎಲ್ಲರ ಅಂಶಗಳನ್ನು ಕೂಡ ಒಂದು ಸಂವಿಧಾನದಲ್ಲಿ ತರಲಿಕ್ಕೆ ಸಾಧ್ಯ ಆಗಿದ್ದು ಬಾಬಾ ಸಾಹೇಬರಿಗೆ ಮಾತ್ರ ಸಾಧ್ಯ ಆಯಿತು. ಆದ್ದರಿಂದ ಸಂವಿಧಾನ ಈ ದೇಶದ ಧರ್ಮಗ್ರಂಥ ನನಗನ್ಸುತ್ತೆ. ಸರ್, ಅದೇ ನಾನು ಇನ್ನೊಂದು ಚರ್ಚೆ ಆಗಿತ್ತು ಅಂತ ನಾನು ಓದಿರೋ ಪ್ರಕಾರ ಏನಂದರೆ, ಮೊದಲಿಗೆ ಈ ಸಂವಿಧಾನ ಎಲ್ಲ ಮಾಡಿದರು, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಡಿಬೇಟ್ ಆಯಿತು, ಎಲ್ಲ ಆಯಿತು, ಕರಡು ರಚನೆ ಆಯಿತು, ಎಲ್ಲ ಆಯಿತು. ಕಡೆಗೆ ಇದನ್ನು ಯಾರಿಗೆ ಅರ್ಪಿಸ್ಬೇಕು ಅಂತಂದಾಗ ಕೆಲವರು ಮಂಗಳೂರಿನವರೇ ಕಾಮತ್ ಅನ್ನೋ ಒಬ್ಬ ಮೆಂಬರ್ ಅವರು ಹೇಳಿದ್ದೇನಂತಂದರೆ ದೇವ್ರಿಗೆ ಅರ್ಪಿಸ್ಬೇಕು ಅಂತ. ಇಲ್ಲ, ಅವಾಗ ಒಂದು ಪ್ರಶ್ನೆ ಉದ್ಭವಿಸುತ್ತೆ, ಏನಂತಂದರೆ ದೇವ್ರಿಗೆ ಅರ್ಪಿಸೋದು ಅಂತಂದರೆ ದೇವ್ರನ್ನ ನಂಬದೇ ಇರೋರಿಗೆ ಅವ್ರಿಗೆ ಸಂವಿಧಾನ ಅಪ್ಲೈ ಆಗಲ್ವಾ, ಅವ್ರಿಗೆ ಸಂವಿಧಾನ ಬೇಡವಾ ಅನ್ನೋ ಪ್ರಶ್ನೆ ಬರುತ್ತೆ. ಅದಾದಮೇಲೆ ಸರಿ, ಕಡೆಗೆ ಅದು ಚರ್ಚೆ ಆಗಿ ವಿ ದ ಪೀಪಲ್ ಅನ್ನೋ ಒಂದು ಕಾನ್ಸೆಪ್ಟ್ ಅಂತ, ಆಮೇಲೆ ದೇವರು ಗಾಂಧಿ ಅನ್ನುವಂಥದ್ದು ಬರುತ್ತೆ, ನೆಕ್ಸ್ಟು ವಿ ದ ಪೀಪಲ್ ಅನ್ನುವಂಥದ್ದು ಬರುತ್ತೆ, ಆ ಕಲ್ಪನೆಯಲ್ಲಿ ಬರುತ್ತೆ ಅಂತ. ಸೊ ಅದಕ್ಕೆ ನಾನು ಹೇಳ್ತಿರೋದು, ಆ ವಿ ದ ಪೀಪಲ್ ಅನ್ನೋದು ಇದೆಯಲ್ಲ, ಜನರಿಂದ ಜನರಿಗಾಗಿ ಅನ್ನುವಂಥ ಕಾನ್ಸೆಪ್ಟ್, ಅದು ನಿಮ್ಮ ಪ್ರಕಾರ ಹೇಗೆ ರೂಪುಗೊಂಡು ಅಂತ ನೋಡಿ. ಆ್ಯಕ್ಚುಲಿ ನಮ್ಮ ರಾಷ್ಟ್ರೀಯತೆ ಇದೆಯಲ್ಲ, ಆ ರಾಷ್ಟ್ರೀಯತೆ ಇದೆ ಅನ್ನುವಂಥದ್ದು ಇದೆಯಲ್ಲ, ಅದು ಯಾವುದೇ ದೇಶಕ್ಕೂ ಕೂಡ ರಾಷ್ಟ್ರೀಯತೆ ಅನ್ನೋದು ಇಲ್ಲ ಅಂತೇಳಿಬಿಟ್ಟು ಇತ್ತೀಚಿನ ಸಂಶೋಧನೆ ನಮ್ಮ ಇವರು ಹರಾರೆ ಅಂತ ಒಬ್ಬ ಇವರು ಅದನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅದನ್ನು ಓವೆಲ್ ಹರಾರೆ ಅಂತ ಹೇಳ್ಬಿಟ್ಟಿದೆ, ಭಾಳ ದೊಡ್ಡ ಸಮಾಜಶಾಸ್ತ್ರಜ್ಞ ಮತ್ತು ಇತಿಹಾಸಕಾರ. ಆತ ಹೇಳೋಕ್ಕೆ ಶುರು ಮಾಡಿದ್ದಾನೆ. ಯಾಕೆ ಅಂತಂದರೆ ನಮ್ಮ ರಾಷ್ಟ್ರೀಯತೆಯೇ ಬುಡಕಟ್ಟು ರಾಷ್ಟ್ರೀಯತೆ. ಒಂದು ಬುಡಕಟ್ಟಿಗೆ ತನ್ನದೇ ಆದ ರಾಷ್ಟ್ರೀಯತೆ ಇದೆ. ಇಡೀ ಆ ರಾಷ್ಟ್ರೀಯತೆಗಳನ್ನು ಒಟ್ಟುಗೂಡಿಸಿ ವಿ ಅಂತ ಕರ್ಕೊಳೋದು ಇದೆಯಲ್ಲ, ಬುಡಕಟ್ಟು ಮಾಡಿದಾಗ ಏನಾಗುತ್ತೆ, ಐ ಅಂತ ಆಗತ್ತೆ. ನಿಮ್ಮನ್ನೆಲ್ಲರೂ ಸೇರಿಸ್ಕೊಂಡಾಗ ವಿ ಅಂತ ಆಗತ್ತೆ. ಎಲ್ರಿಗೂ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡುವಂಥದ್ದು ಇದೆಯಲ್ಲ, ನಿಮ್ಮ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವ ಒಟ್ಟೊಟ್ಟಿಗೆ ಹೋಗ್ಬೇಕಲ್ವ, ಎರಡು ಕೂಡ ಕಲ್ಪಿಸ್ಕೊಡುವಂಥದ್ದು ಇಲ್ಲ. ಅದಕ್ಕೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಕರೀತಾರೆ ಅವರು. ಅವರೆಂದೂ ಕೂಡ ಐ ಆಮ್ ಇಂಡಿಯನ್ ಅಂತ ಹೇಳೋದಕ್ಕಿಂತ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳುವಂಥದ್ದು ಅದು ಬಹುತ್ವ, ಅಂದರೆ ಎಲ್ಲರೂ ಸೇರಿಸ್ಕೊಂಡು ಮಾಡುವಂತಹ ಒಂದು ಪ್ರಕ್ರಿಯೆ ಅದು. ಹಾಗಾಗಿ ಆ ಬಹುತ್ವದ ಇದರಲ್ಲಿ ಅವ್ರು ಮಾತಾಡುವಂಥದ್ದು ಇದೆಯಲ್ಲ ಬಾಬಾ ಸಾಹೇಬರು, ಅದಕ್ಕೆ ನನಗೆ ಭಾಳ ಗ್ರೇಟ್ ಅನಿಸಿದ್ದು. ಆ ಸಂವಿಧಾನ ನಮಗೆ ಎಲ್ಲ ರೀತಿಯಿಂದಲೂ ಕೂಡ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋಂಥ ಇದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ನನಗೆ ಭಾಳ ಬೇಸರ ಆಗೋದು ಏನು ಗೊತ್ತಾ ಧರ್ಮೇಶ್, ಪ್ರೈಮರಿ ಸ್ಕೂಲಲ್ಲಿ ನಾವು ಫಂಡಮೆಂಟಲ್ ರೈಟ್ಸನ್ನು ಕೂಡ ಹೇಳ್ಕೊಡ್ತಾ ಇಲ್ಲ ಅನ್ನೋಂಥದ್ದು. ಪ್ರೈಮರಿ ಸ್ಕೂಲ್ ಹೇಳಬೇಕಾಗತ್ತೆ ಅಂತ ಆ ವಿಷಯಕ್ಕೆ ಬರ್ತಿದೆ. ಏನಂತಂದರೆ ಇತ್ತೀಚೆಗೆ ನೋಡಿ, ರಾಜ್ಯ ಸರ್ಕಾರ ಒಂದು ಇನಿಷಿಯೇಟ್ ಮಾಡಿತ್ತು. ಏನಂತಂದರೆ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಂವಿಧಾನ ಪೀಠಿಕೆ ಓದಬೇಕು ಅಂತೇಳಿ. ಅದು ಅಂದರೆ ನನ್ನ ಪ್ರಕಾರ ಈಗ ನಾವು ರಾಷ್ಟ್ರಗೀತೆಯನ್ನು ಪ್ರತಿದಿನ ಸ್ಕೂಲ್ನಲ್ಲಿ ಹಾಡ್ತೀವಿ, ಮಕ್ಕಳು ಹಾಡ್ತಾರೆ. ಆ ಥರ ಈ ಸಂವಿಧಾನ ಪೀಠಿಕೆಯನ್ನು ಓದೋದು ಅಂದರೆ ನಾವು ಹೇಗಿರಬೇಕು ಅನ್ನೋದು ಒಂದು ಪ್ರತಿದಿನ ನಾವು ಅದನ್ನು ಮನನ ಮಾಡ್ಕೊತಿರ್ಬೇಕಲ್ಲ. ಆ ಕಂಟೆಕ್ಸ್ಟಲ್ಲಿ ಒಂದು ಸಂವಿಧಾನವನ್ನು ಶಾಲಾ ಶಿಕ್ಷಣದಲ್ಲಿ ಪರಿಚಯಿಸುವ ಅಥವಾ ಅಳವಡಿಸುವಂಥ ಕೆಲಸಗಳು ಆಗಬೇಕು ಅಂತ ಅನಿಸ್ತಾ ಇಲ್ವ ಸರ್? ಖಂಡಿತ, ನಾನು ಅದನ್ನೇ ಹೇಳಕ್ಕೆ ಹೊರಟಿರೋದು. ಈಗ ನಾವು ಫಿಸಿಕಲಾಗಿ ನಾವು ಒಂದು ಆರ್ಡರ್ ಪಾಸ್ ಮಾಡಿಬಿಡ್ತೀವಿ, ಸರ್ಕಾರದಿಂದ ಒಂದು ಆಜ್ಞೆ ಅಥವಾ ಆದೇಶ ಹೊರಟುಬಿಡುತ್ತೆ. ಆ ಆದೇಶ ಮತ್ತು ಆಜ್ಞೆ ಹೊರಟಾಗ ನಿಮ್ಮ ಮೇಲೆ ಅದು ಇಂಪ್ಲೈ ಆಗುತ್ತೆ. ನೀವು ಅದನ್ನು ಪಾಲಿಸ್ಬೇಕಪ್ಪ ಸರ್ಕಾರಿ ಆಜ್ಞೆ ಅಂತ ಹೇಳ್ತೀರಾ. ನನಗೆ ಅದೆಲ್ಲ ಬೇಕಾಗಿರೋದು. ನೀವು ಸ್ವತಂತ್ರರಾಗಿ ನೀವೇ ನಾನು ಸಂವಿಧಾನವನ್ನು ನನಗೆ ಅಳವಡಿಸ್ಕೊಂಡಿದ್ದೀನಿ, ನಾನು ಸಂವಿಧಾನದತ್ತವಾಗಿ ನಡ್ಕೊಳ್ತೀನಿ, ನಾನು ಜಾತ್ಯತೀತನಾಗಿರ್ತೀನಿ, ಸಮಾಜವಾದಿಯಾಗಿರ್ತೀನಿ, ನಾನು ಎಲ್ಲಗಳನ್ನು ಗೌರವಿಸ್ತೀನಿ, ಎಲ್ಲ ಧರ್ಮಗಳನ್ನು ಗೌರವಿಸ್ತೀನಿ, ಎಲ್ಲ ಜಾತಿಗಳನ್ನು ಗೌರವಿಸ್ತೀನಿ ಅನ್ನುವಂಥ ಅಂಶ ನಿಮ್ಮ ಒಳಗಡೆನೇ ಬರುವಂಥ ಕೆಲಸ ಯಾವಾಗ ಆಗುತ್ತೆ ಅಂತಂದರೆ ನೀವು ಪ್ರೈಮರಿ, ಮಿಡ್ಲ್ ಮತ್ತು ಹೈಸ್ಕೂಲ್ ಲೆವೆಲಲ್ಲಿ ಸಂವಿಧಾನದ ಆಶಯಗಳನ್ನು ಹೇಳುವಂಥದ್ದು ಕಥೆಗಳ ಮೂಲಕ ಹೇಳ್ಬೋದು.
ಈಗ ನಾವು ಯಾವ ರೀತಿ ರಾಮಾಯಣ ಮಹಾಭಾರತಗಳನ್ನೆಲ್ಲ ನಾವು ಕಥೆಗಳ ಮೂಲಕ ಹೇಳ್ತೀವೋ ಆ ರೀತಿ ಕಥೆಗಳ ಮೂಲಕ ಸಣ್ಣ ಕಾರ್ಟೂನ್ಸ್ ಮೂಲಕ ಈಗ ಇಲಿಸ್ಟ್ರೇಷನ್ಸ್ ಬಂದಿದ್ದಾವೆ, ಇಲಿಸ್ಟ್ರೇಷನ್ಸ್ ಮೂಲಕ ಅವ್ರ ಒಳಗಡೆ ಹೋಗುವಂಥ ಕೆಲಸ ಒಂದಾಗಬೇಕಾಗಿದೆ. ಇನ್ನೊಂದು ಪೇರೆಂಟ್ಸು ಸಂವಿಧಾನದ ಬಗ್ಗೆ ಈ ಪ್ರಿಜಿಡೀಸಸ್ಸನ್ನು ಬಿಟ್ಟು ಸಂವಿಧಾನ ನನ್ನ ಮಗುವನ್ನ ಉಳಿಸುತ್ತೆ, ನಾನು ಸಂವಿಧಾನ ಅದಕ್ಕೋಸ್ಕರ ಉಳಿಸಬೇಕು ಅನ್ನುವಂಥ ಪರಿಕಲ್ಪನೆ ಅವ್ರಿಗೆ ಬಂದಿದ್ದು ಅಂತಂದರೆ ಆ ಮಗುವಿನಲ್ಲಿ ಆ ಸಂವಿಧಾನದ ಆಶಯವನ್ನು ಬೆಳೆಸಲಿಕ್ಕೆ ಪೇರೆಂಟ್ಸ್ಗೆ ಸಾಧ್ಯ ಆಗುತ್ತೆ. ಅದಾಗಿದ್ದು ಅಂತ ಹೇಳಿದ್ರೆ ಈ ದೇಶದಲ್ಲಿ ನಾವು ನಿಜವಾಗಲೂ ಜಾತ್ಯತೀತ ರಾಷ್ಟ್ರ, ಸಮಾಜವಾದಿ ರಾಷ್ಟ್ರ ಮತ್ತು ಎಲ್ರಿಗೂ ಬೇಕಾಗಿರುವಂಥ ಒಂದು ರಾಷ್ಟ್ರವಾಗಿ ಉಳ್ಕೊಳ್ಳುತ್ತೆ ಅಂತ ನನಗೆ ಅನಿಸುತ್ತೆ. ಅದು ಸರ್, ಈಗ ಸ್ವತಂತ್ರ ಬಂದು 75 ವರ್ಷ ಆಯಿತು. ನಾವು ಈಗ ಯಾವ ರೀತಿಯಲ್ಲಿ ಇರಬೇಕಿತ್ತು, ಯಾವ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಿತ್ತು ಅಂತಂದರೆ ಈ ಸಂವಿಧಾನವನ್ನು ಇನ್ನಷ್ಟು ಏನಾದರೂ ಸುಧಾರಣೆ ಮಾಡಲಿಕ್ಕೆ ಸಾಧ್ಯನಾ, ಇನ್ನೊಂದು 100 ವರ್ಷ ಬಿಟ್ಕೊಂಡು ಹೇಗಿರ್ಬೇಕು ನಾವು ಅನ್ನೋದನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯನಾ ಅಂತ ಥಿಂಕ್ ಮಾಡಬೇಕಿತ್ತು. ಆದರೆ ಈಗ ನಾವು ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಅಂತಂದರೆ ಸಂವಿಧಾನಕ್ಕೆ ಧಕ್ಕೆ ಆಗ್ತಿದೆ, ಸಂವಿಧಾನ ಅಪಾಯದಲ್ಲಿದೆ, ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆಗಳಿದ್ದಾವೆ, ಅದನ್ನು ಸಾರ್ಟ್ಔಟ್ ಮಾಡ್ಕೋಬೇಕು ಅನ್ನೋ ರೀತಿಲಿದ್ದೀವಿ. ದುರಂತ ಇದು. ನಿಜವಾಗ್ಲೂ ನೀವು ಹೇಳಿದ್ದು ಭಾಳ ನಿಜ ಇದು. ಯಾಕಂತಂದರೆ ಸಂವಿಧಾನನ ಎಲ್ಲರೂ ಒಮ್ಮನಸ್ಸಿನಿಂದ ಮತ್ತು ಒಕ್ಕಟ್ಟಿನಿಂದ ನಾವು ಜಾರಿಗೆ ತರೋದು ಹೆಂಗೆ ಅಂತ ಯೋಚನೆ ಮಾಡಬೇಕತ್ತೆ ಹೊರತು ಸಂವಿಧಾನದ ಮೇಲೆ ಪ್ರಿಜಿಡಿಸಸ್ಸು ಅಂದರೆ ಪೂರ್ವಗ್ರಹಗಳನ್ನು ಇಟ್ಕೊಂಡು ಸಂವಿಧಾನಕ್ಕಿಂತಲೂ ಇದು ಗ್ರೇಟು, ಅದು ಗ್ರೇಟು, ನಮ್ಮ ಧರ್ಮಗ್ರಂಥ ಗ್ರೇಟು, ನಮ್ಮ ದೇವ್ರ ಗ್ರೇಟು ಅಂತ ಹೇಳೋವಂಥದ್ದು ಇದೆಯಲ್ಲ, ಅದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಅವರು ಸ್ವತಂತ್ರವಾಗಿ ಅವ್ರ ಧರ್ಮಗಳನ್ನು, ಅವ್ರ ದೇವರುಗಳನ್ನು, ಅವರ ರಿಚುವಲ್ಸ್ನ ಪಾಲಿಸಿ ಮಾಡ್ಕೊಳ್ಳೋಂಥದ್ದು ಯಾರಿಗೂ ಅಡ್ಡಿ ಇಲ್ಲ. ಸ್ವತಂತ್ರ ಇದೆ ಸಂವಿಧಾನದಲ್ಲಿ, ಅದಕ್ಕೆ ಸ್ವತಂತ್ರ ಇದೆ. ಆ ಸ್ವತಂತ್ರವನ್ನು ನೀವು ಎಂಜಾಯ್ ಮಾಡೋದು ಕಲಿಬೇಕು. ಮತ್ತು ದೇಶ ಅಂತ ಬಂದಾಗ ಈ ಬಹುಸಂಸ್ಕೃತಿಗಳ ದೇಶದಲ್ಲಿ ನೀವು ಯಾವುದನ್ನು ಒಂದೇ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಸ್ಯಾಕ್ರಿಫೈಸ್ ಮಾಡೋದನ್ನು ಕೂಡ ಕಲಿಬೇಕು. ಸ್ಯಾಕ್ರಿಫೈಸ್ ಅಂತ ಹೇಳಿದ್ರೆ ಈ ದೇಶಕ್ಕೋಸ್ಕರ ನಾನು ನಂಬಿರೋವಂಥದ್ದನ್ನು ಮನೇಲಿಟ್ಕೊಂಡು ಹೊರಗಡೆ ನಾನು ಅದನ್ನು ಹೆಚ್ಚು ಪ್ರತಿಪಾದಿಸಲ್ಲ. ನಾನು ಅದನ್ನು ನನ್ನ ದೇಶದ ಒಳಗೋಸ್ಕರ. ನನಗೆ ನನ್ನದು ಆಕ್ಷೇಪ ಇದೆ, ಸ್ಯಾಕ್ರಿಫೈಸ್ ಮಾಡೋಂಥದ್ದು ಏನಿಲ್ಲ ಇದರಲ್ಲಿ. ಸ್ಯಾಕ್ರಿಫೈಸ್ ಇಲ್ಲ, ಬೇಕಾಗಿಲ್ಲ. ಅಲ್ಲ, ನಿಮ್ಮ ನಂಬಿಕೆ ನಾನು ಹೇಳ್ತಾ ಇರೋದು ಅಲ್ಲ, ಅದನ್ನು ಅಷ್ಟೇ. ನಿಮ್ಮ ಮನೇಲಿ ಫಾಲೋ ಮಾಡಲಿಕ್ಕೆ ಯಾರ ಸಮಸ್ಯೆ, ಯಾರ್ದು ಅಡ್ಡಿಲ್ಲ, ಯಾವ ಕಾನೂನಿನ ಮುಖಾಂತರವೂ ಅಡ್ಡಿ ಇಲ್ಲ. ಸೊ ಇವನ್ ಓಪನ್ ಆಗಿ ಮೈಕೆಲ್ಲ ಹಾಕಿ ನೀವು ಭಕ್ತಿಗೀತೆಗಳನ್ನ ಅಥವಾ ಈ ಮುಸ್ಲಿಮ್ಸು ನಮಾಜ್ ಮಾಡೋದನ್ನ ಇನ್ನೊಂದೆಲ್ಲ ಆಗ್ತಿದೆ, ಅದಕ್ಕೂ ಕೂಡ ಅಡ್ಡಿ ಇಲ್ಲ. ಹಾಗಾಗಿ ಇಲ್ಲಿ ಸ್ಯಾಕ್ರಿಫೈಸ್ ಅನ್ನೋ ಪ್ರಶ್ನೆ ಇಲ್ಲ. ಓಕೆ, ಅಂದರೆ ನೀವಾಗಲೇ ಹೇಳಿದ್ರೆ ಒಂದು ಆರಂಭದಲ್ಲಿ ಪರಿಮಿತಿ ಅಂತ, ಇದು ಒಂದು ಮಿತಿಲಿರ್ಬೇಕು. ನಮಗೆ ಸ್ವಾತಂತ್ರ್ಯ ಇದೆ, ಜೊತೆಗೆ ಒಂದಷ್ಟು ಮಿತಿಗಳು ಇದ್ದಾವೆ, ನನ್ನ ಕರ್ತವ್ಯಗಳಿದ್ದಾವೆ, ಅದನ್ನು ನಿಭಾಯಿಸಬೇಕು. ಎಸ್, ಅದು ಭಾಳ ಇಂಪಾರ್ಟೆಂಟ್. ನಾನು ಆಗಲೇ ಬಿಗಿನಿಂಗಲ್ಲಿ ಆರಂಭದಲ್ಲೇ ಹೇಳಿದ್ನಲ್ಲ, ನಮ್ಮ ಮಿತಿ ಇರೋದೆಷ್ಟು ನಮ್ಮ ಕೈ ಚಾಚುವಷ್ಟೇ, ಇನ್ನೊಬ್ಬನ ಕೈನ ಟಚ್ ಮಾಡುವಷ್ಟಲ್ಲ ಅದು. ಹಾಗಾಗಿ ನಾವು ನಮ್ಮ ಮಿತಿಗಳಲ್ಲಿ ಇದನ್ನು ಮಾಡಿಕೊಂಡು ಈ ದೇಶದ ಮತ್ತು ಈ ದೇಶದ ಪ್ರಜೆಗಳ ಮತ್ತು ಇದೆಲ್ಲ ಪ್ರಜಾಪ್ರಭುತ್ವ ನಾವು ಉಳಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾವು ಇದು ಸಂವಿಧಾನ ಸರಿ ಇಲ್ಲ, ಗರಿ ಇಲ್ಲ, ಸಂವಿಧಾನ ಸರಿ ಇಲ್ಲ ಅಂತ ಹೇಳ್ತಾ ಇರೋಂಥವ್ರು ಇವತ್ತರೆಗೂ ಕೂಡ ಒಂದೇ ಒಂದು ಸಣ್ಣ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಅವರು ವೈಯಕ್ತಿಕವಾದ ನಂಬಿಕೆಗಳನ್ನು, ಅವರು ವೈಯಕ್ತಿಕವಾದ ಮೂಢನಂಬಿಕೆಗಳನ್ನು ಹೊರತುಪಡಿಸಿ ಸಂವಿಧಾನ ಈ ಕಾರಣಕ್ಕೆ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಒಂದೇ ಒಂದು ಉದಾಹರಣೆ ಹೇಳಿ ನಾನು ನೋಡೋಣ. ಯಾರಾದರೂ ಹೇಳಿರೋಂಥವ್ರು ಸಂವಿಧಾನ ಆರಂಭ ಆದಾಗಲಿಂದ ವಿರೋಧಿಸ್ತಾನೆ ಇದ್ದಾರೆ, ಭಾಳ ಜನ ವಿರೋಧಿಸ್ತಾನೆ ಇದ್ದಾರೆ. ಸರ್, ಇದ್ರ ಬಗ್ಗೆ ನನಗೊಂದು ಪ್ರಶ್ನೆ. ಇದು ಅಂಬೇಡ್ಕರ್ ಅವರು ಬರೆದ್ರು ಅನ್ನೋ ಕಾರಣಕ್ಕೋಸ್ಕರ, ಅಥವಾ ಕರಡು ಸಮಿತಿಯ ಮುಖ್ಯಸ್ಥರು ಅವ್ರು ಆಗಿದ್ರು ಅನ್ನೋ ಕಾರಣಕ್ಕೋಸ್ಕರ, ಅವರ ಜಾತಿಯ ಹಿನ್ನೆಲೆಗೋಸ್ಕರ ಸಂವಿಧಾನವನ್ನು ವಿರೋಧ ಮಾಡ್ತಿದ್ದಾರಾ ಅಂತ ನನ್ನ ಅನುಮಾನ. 100% ಅದೇ. ನಮ್ಮ ಮೈಂಡಲ್ಲೂ ಜಾತಿಗ್ರಹಿತವಾದಂತಹ ಮೆದುಳು ನಮ್ಮದು, ಭಾರತೀಯರದು, ಭಾಳ ಜನದ್ದು. ನಾನು ಜನರಲೈಸ್ ಮಾಡ್ತಾ ಇಲ್ಲ. ಬಟ್ ಅವ್ರೇನು ಮಾಡ್ತಾರೆ, ಅವರ ಜಾತಿಯ ಸೀಮಿತತೆಯಲ್ಲಿ ಯೋಚನೆ ಮಾಡ್ತಾರೆ. ಸಂವಿಧಾನ ಬಂದಂಥ ಸಂದರ್ಭದಲ್ಲಿ ಆರ್ಗನೈಸರಲ್ಲಿ ಬರುವಂತಹ ಲೇಖನ ಏನಿರುತ್ತೆ, ಸಂವಿಧಾನ ಭಾರತೀಯತೆಯನ್ನು ಎತ್ತಿಡಲಿಲ್ಲ ಅಂತ. ಭಾರತೀಯತೆ ಅಂದರೆ ಏನು? ಅಸಮಾನತೆ ಅಂತಂದರೆ ಜಾತಿ ವ್ಯವಸ್ಥೆಯನ್ನು ಒಪ್ಕೋಬೇಕು, ತುಳಿಯೋದು, ಇದೇ ಅಸಮಾನತೆಯನ್ನು ಒಪ್ಕೋಬೇಕು, ಅದು ಭಾರತೀಯತೆ ಅಂತ ಅವರು ಯೋಚನೆ ಮಾಡ್ತಾರೆ. ಅದು ಭಾರತೀಯತೆ ಅಲ್ಲ. ಸಂವಿಧಾನವನ್ನು ಅದನ್ನೇ ಬಾಬಾ ಸಾಹೇಬರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ನೀವು ನಾನೊಂದು ಭಾಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾರೆ ಅವರು, ದ ಫಸ್ಟ್ಲಿ ಆ್ಯಂಡ್ ದಿ ಲಾಸ್ಟ್ಲಿ ಐ ಆಮ್ ದ ಇಂಡಿಯನ್ ಅಂತ ಹೇಳ್ತಾರೆ. ನಾನು ಭಾರತೀಯ ಮೊದಲಾಗಿ, ಆಮೇಲೆ ಬೇರೆದೆಲ್ಲ. ಆ ಮನಸ್ಥಿತಿ ನಿಮಗೆ ಬರಬೇಕಲ್ವ. ಸಂವಿಧಾನದ ವಿರೋಧಿಸೋದ್ರಲ್ಲಿ, ವಿರೋಧಿಸುವಂತಹ ಇದರಲ್ಲಿ ನೀವು ಏನೇನು ಹೇಳ್ತಾ ಹೋಗ್ತೀರಿ?
ಇಟ್ಸ್ ಎ ಫ್ಲೋಟಿಂಗ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀರಿ. ಫ್ಲೋಟಿಂಗ್ ಕಾನ್ಸ್ಟಿಟ್ಯೂಷನ್, ಅದಕ್ಕೆ ದಿಕ್ಕು ದೆಸೆ ಇಲ್ಲ ಅಂತ ಹೇಳ್ತೀರಿ. ದಿಕ್ಕು ದೆಸೆ ಇಲ್ಲಂದಾಗ ಬಾಬಾ ಸಾಹೇಬ್ ಹೇಳ್ತಾರೆ ಅದಕ್ಕೆ ದಿಕ್ಕು ದೆಸೆ ಇದೆ, ದಿಕ್ಕು ದೆಸೆಗೆ ಕರ್ಕೊಂಡು ಹೋಗುವಂಥ ವ್ಯಕ್ತಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಫ್ಲೋಟಿಂಗಲ್ಲಿ ಅಂತ ಹೇಳಿ ಬಾಬಾ ಸಾಹೇಬ್. ಇಷ್ಟನ್ನೆಲ್ಲ ಹೇಳಿದ ಮೇಲೂ ಕೂಡ ಇವ್ರಿಗೆ ಅರ್ಥ ಆಗದೆ ಇದು ನಮಗೆ ನಾವು ನಂಬಿರುವಂತಹ ತತ್ವಕ್ಕೆ ವಿರುದ್ಧವಾಗಿದೆ. ನೀವು ನಂಬಿರುವಂಥ ತತ್ವ ಏನು? ಜೊತೆಗೆ ಊಟ ಮಾಡಬಾರ್ದು. ನಾನು ರೀಸೆಂಟ್ಲಿ ಪೇಜಾವರ ಮಠದ ಸ್ವಾಮೀಜಿ ಅವ್ರು ಹೇಳ್ತಾರೆ ನಮ್ಮನ್ನ ಏನೋ ಗೌರವಿಸುವಂಥ ಸಂವಿಧಾನ ಬರಬೇಕು ಅಂತ. ಅದು ಯಾವ ಕಂಟೆಕ್ಸ್ಟಲ್ಲಿ ನನಗೆ ಆಶ್ಚರ್ಯ ಆಗೋದಾದೆ. ಇವರು ಏನು ಹೇಳ್ತಾರೆ, ಈಗ ಅವ್ರದ್ದೊಂದು ಸೀಮಿತವಾದಂತಹ ಒಂದು ಮಠ, ಆ ಮಠದ ಬಗ್ಗೆ ಗೌರವ ಇರೋದು ಬಿರೋದು ಬೇರೆ ಪ್ರಶ್ನೆ. ಒಂದು ಬ್ರಾಹ್ಮಣ ಸಮುದಾಯದಲ್ಲಿರುವಂತಹ ಒಂದು ಸೆಕ್ಟಿನ ಮಠ ಅದು. ಹೌದು, ಅವರ ಸೆಕ್ಟಿನ ಮಠವನ್ನು ಬೇರೆ ಬ್ರಾಹ್ಮಣರೇ ಒಪ್ಪಲ್ಲ ಅದನ್ನು. ನಿಮಗೆ ಗೊತ್ತಿದೆ, ಹೌದು, ದ್ವೈತರು ಅದ್ವೈತರನ್ನ ಒಪ್ಪಲ್ಲ, ಅದ್ವೈತರು ವಿಶಿಷ್ಟ ಅದ್ವೈತರನ್ನ ಒಪ್ಪಲ್ಲ. ಎಷ್ಟೋ ಜನ ಶೈವೇಟ್ಸು ವೈಷ್ಣವೇಟ್ಸ್ ಟೆಂಪಲ್ಗೆ ಹೋಗಲ್ಲ, ವೈಷ್ಣವೇಟ್ಸು ಶೈವೇಟ್ಸ್ ಟೆಂಪಲ್ಗೆ ಹೋಗಲ್ಲ. ಇದು ನೀವು ನೋಡ್ಕೊಂಬಂತಿದ್ದೀರಿ. ಅಂತ ಸೀಮಿತ ಇದರಲ್ಲೇ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತಂದರೆ ದೇಶಕ್ಕೊಂದು ಸಂವಿಧಾನನ ಕಟ್ಟಿಕೊಡೋದಿದೆಯಲ್ಲ, ಅದೆಷ್ಟು ಕಷ್ಟದ ಕೆಲಸ ಅಂತ ನಿಮ್ಗೆ ಅರ್ಥ ಆಗಬೇಕಾಗಿತ್ತು. ನಿಮ್ಮ ಮಠದಲ್ಲೇ ಇನ್ನೊಬ್ಬ ಕೀಳು ಜಾತಿಯವನ್ನ ನೀವು ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಲ್ಲ. ನಿಮಗೆ ಸಂವಿಧಾನದ ಬಗ್ಗೆ ಮಾತಾಡಲಿಕ್ಕೆ ಏನು ಅರ್ಹತೆ ಇದೆ, ಏನು ನೈತಿಕತೆ ಇದೆ ನಿಮಗೆ? ನಿಮ್ಮ ಜೊತೆಯಲ್ಲಿ ಹುಟ್ಟಿರೋ ನಿಮ್ಮ ಥರನೇ ಇರುವಂತಹ 2 ಕೈ 2 ಕಾಲು 2 ಕಣ್ಣು ಇರುವಂಥ ಮನುಷ್ಯನನ್ನು ನೀವು ಪಕ್ಕದಲ್ಲಿ ಕೂರಿಸ್ಕೊಂಡು ಊಟ ಮಾಡಿಸೋಕ್ಕೆ ನಿಮಗೆ ತಯಾರಿಲ್ಲ ಅಂತಂದಾಗ ಅದರಿಂದ ನಿಮ್ಗೆ ಏನು ನೈತಿಕತೆ ಇದೆ? ನಿಮ್ಮ ಕಕ್ಕಸ್ಸನ್ನು ಬೆಳೆಯೋದಕ್ಕೆ ಅಲ್ಲಿರುವಂಥ ಕೊರಗರನ್ನ ಇಟ್ಕೊಂಡಿದ್ದೀರಲ್ಲ, ಕೊರಗರು ಪ್ರತಿದಿನ ಸಾಯ್ತಾ ಇದ್ದಾರಲ್ಲ. ಕೊರಗರು ಈಗ ಕೊರಗ ಸಮುದಾಯನೇ ಎಂಟೈರ್ ಸಮುದಾಯನೇ ಎರಾಡಿಕೇಟ್ ಆಗ್ತಾ ಇದೆ, ಸಾಯ್ತಾ ಇದ್ದಾರೆ. ಅವ್ರ ಹುಟ್ಟು ಭಾಳ ಕಡಿಮೆ ಆಗಿದೆ. ಯಾಕೆಂತಂದರೆ ಅವರಿಗೆ ಈ ವೃತ್ತಿಗಳು ಗೊತ್ತಿಲ್ಲ, ಈ ಕಕ್ಕಸ್ ಬೆಳೆಯುವಂಥ ವೃತ್ತಿ ಗೊತ್ತಿಲ್ಲ. ಅವ್ರು ಕಾಡಲ್ಲಿದ್ದಂಥವ್ರು, ಕಾಡಿಗೆ ಅವ್ರನ್ನ ಯಾವಾಗ ಹೊರಗಡೆ ಕಳಿಸಿದ್ರೋ ಅವ್ರ ಬದುಕಕ್ಕಾಗಿ ಈಗ ಉಡುಪಿ ಮಠ ಇರ್ಬೋದು, ಅಲ್ಲಿ ಸುತ್ತಮುತ್ತಲೂ ಕೂಡ ಕಕ್ಕಸ್ ಬೆಳೆಯುವಂಥ ಕೆಲಸನ ಇವ್ರು ಮಾಡ್ತಾರೆ, ಭಂಗಿ ಕೆಲಸಗಳನ್ನ ಇವ್ರು ಮಾಡ್ತಾ ಇದ್ದಾರೆ. ಆಬ್ವಿಯಸ್ಲಿ ರೋಗ ರುಜಿನ ಬರ್ತಾ ಇದೆ, ಅವ್ರು ಸಾಯ್ತಾ ಇದ್ದಾರೆ. ಅವರು ಅದ್ರ ಬಗ್ಗೆ ನೀವು ಒಂದು ಶಬ್ದ ಮಾತಾಡಲ್ವಲ್ಲ. ನಿಮ್ಮಲ್ಲಿ ಒಂದು ಮಾನವೀಯತೆಯೂ ಇರಬೇಕಲ್ಲ, ಒಂದು ಕನಿಷ್ಠ ಮನುಷ್ಯತ್ವ ಇರಬೇಕಲ್ಲ. ನೀವು ಮಾತಾಡುವಾಗ ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ಲ ನೀವು. ಸಂವಿಧಾನ ಅವನಿಗೆ ಬದುಕುವ ಹಕ್ಕನ್ನು ಕೊಡುತ್ತೆ. ಈ ಕೊರಗರ ಬಗ್ಗೆ ನಮ್ಮ ಪತ್ರಕರ್ತ ನವೀನ್ ಸೂರಂಜಿ ಒಂದು ಪುಸ್ತಕ ಬರೆದಿದ್ದಾರೆ. ಹೌದು, ನಾನು ಅದ್ರ ಬಗ್ಗೆ ಹೆಚ್ಚು ಇದು ತಗೊಂಡು ಮಾಡಿದ್ದೀನಿ. ಅದನ್ನು ಬಡ ಅದ್ರ ಬಗ್ಗೆ ಕೆಲಸ ಮಾಡಿದ್ದೀವಿ. ಅವ್ರ ಸಾವುಗಳ ಬಗ್ಗೆ ಕೂಡ ಸರ್ಕಾರ ಗಮನ ಕೂಡ ತರುವಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ. ಅದು ನಾನು ಹೇಳ್ತಾ ಇರೋಂಥದ್ದು, ಇವರು ನಿಮ್ಮ ಜೊತೆಯಲ್ಲರ ಮನುಷ್ಯನೇ ಸಾಯ್ತಾ ಇದ್ದಾರೆ ಅನ್ನೋದನ್ನು ಕೂಡ ಪರಿಗಣಿಸ್ದೆ ನೀವು ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ಲ. ಇಡೀ ದೇಶಕ್ಕೆ ಒಂದು ದೇಶವನ್ನು ದೇಶವಾಗಿ ಉಳಿಸ್ಕೊಳ್ಳೋಕ್ಕೆ ಒಂದೇ ಒಂದು ಯಾವುದಾದ್ರೂ ಅಸ್ತ್ರ ಇದೆ ಆದರೂ ಸಂವಿಧಾನ. ಅದೇ ಡ್ರೈವಿಂಗ್ ಫೋರ್ಸ್. ಆ್ಯಕ್ಚುಲಿ ಡ್ರೈವಿಂಗ್ ಫೋರ್ಸ್ ಅದಿಲ್ಲದೆ ಇದ್ದರೆ ನೀವೆಲ್ಲಿರ್ತಿದ್ರಿ? ಇವತ್ತು ಸಂವಿಧಾನ ಕೊಟ್ಟಿರುವಂಥ ರಕ್ಷಣೆಯಿಂದಾಗಿಯೇ ನೀವು ಏನು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅದನ್ನ ದಕ್ಕಿಸ್ಕೊಂಡು ನೀವು ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸಂವಿಧಾನ ನಿಮಗೆ ಪೊಲೀಸ್ ಕೊಟ್ಟಿದೆ. ನೀವು ಮಠಕ್ಕೆ ಬೇರೆ ಪೊಲೀಸ್ ವ್ಯವಸ್ಥೆ ಇಲ್ಲ, ಅದು ಸರ್ಕಾರಿ ಪೊಲೀಸೇ. ಸರ್ಕಾರ ನಡೀತಾ ಇರೋದು ಸಂವಿಧಾನದ ಮೇಲೆ ಅಲ್ವಾ? ಹಾಗಾಗಿ ನಿಮಗೆಲ್ಲವನ್ನೂ ಕೊಟ್ಟಿದೆ ಸಂವಿಧಾನ. ನಿಮಗೆ ಏನು ಕೊಟ್ಟಿದ್ದೇನನ್ನ ಅರ್ಥ ಮಾಡ್ಕೊಳ್ದೇ ಇದ್ರೆ ಹೆಂಗೆ ಸಾಧ್ಯ ಆಗುತ್ತೆ? ಮತ್ತು ಸರ್, ಈಗ ಸಂವಿಧಾನ ಆ್ಯಕ್ಚುಲಿ ಅದನ್ನೆಲ್ಲ ಬೇರೆ ಬೇರೆ ರೀತಿ ಮಾತಾಡಿದ್ದೀವಿ. ನಾನು ಭಾಳ ಪ್ರಶ್ನೆನ ಒಂದು ಸ್ವಲ್ಪ ನೇರವಾಗಿ ಕೇಳ್ತಿದ್ದೀನಿ ಅಷ್ಟೇ. ಸಂವಿಧಾನಕ್ಕೆ ಧಕ್ಕೆ ಆಗ್ತಿದೆ, ಸಂವಿಧಾನ ಅಪಾಯದಲ್ಲಿದೆ ಅಂತ ಅಂತಾರಲ್ಲ, ಹೇಗೆ ನೋಡಿ? ಸಂವಿಧಾನಕ್ಕೆ ಯಾಕೆ ಅಪಾಯ ಇದೆ ಅಂತ ಹೇಳಿದ್ರೆ, ಸಂವಿಧಾನದ ಬಗ್ಗೆ, ಸಂವಿಧಾನ ರಚನೆಯಾಗಿ ಅದು ರಿಪಬ್ಲಿಕ್ ಆಗಿ ಬಂದು ಅದು ಇದಕ್ಕೆ ಅನುಷ್ಠಾನಕ್ಕೆ ಬಂದದಿನಿಂದಲೂ ಕೂಡ ಅಥವಾ ಬರೋಕ್ಕೆ ಮುಂಚೆಯಿಂದಲೂ ಕೂಡ ಅದ್ರ ವಿರುದ್ಧವಾದಂತಹ ಸತತವಾದಂತಹ ಒಂದು ಇದು ನಡೀತಲೇ ಇದೆ. ಅದ್ರ ವಿರುದ್ಧವಾಗಿ ಅವ್ರಿಗೆ ಸಂವಿಧಾನ ಬೇಕಾಗಿಲ್ಲ. ಸಂವಿಧಾನ ಸಮಾನತೆ ಹೇಳುತ್ತೆ, ಅದು ಅವ್ರಿಗೆ ಬೇಕಾಗಿಲ್ಲ. ಜಾತ್ಯತೀತ ಹೇಳುತ್ತೆ, ಅದು ಬರಬೇಕಾಗಿಲ್ಲ. ಸಹೋದರತ್ವ ಹೇಳುತ್ತೆ, ಅದು ಬೇಕಾಗಿಲ್ಲ. ಸಂವಿಧಾನ ಪ್ರಜಾಪ್ರಭುತ್ವವನ್ನು ಹೇಳುತ್ತೆ, ಅದು ಬೇಕಾಗಿಲ್ಲ. ಸಮಾಜವಾದನ ಹೇಳುತ್ತೆ, ಅದು ಬೇಕಾಗಿಲ್ಲ. ಅದರಿಂದಾಗಿ ಅವರು ಸಂವಿಧಾನ ವಿರೋಧಿಸ್ಕೊಂಡೇ ಬರ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ಸಂವಿಧಾನಕ್ಕಿಂತಲೂ ಮುಂಚೆ ಭಾರತ ದೇಶ ಹೆಂಗಿತ್ತು, ಈ ಸ್ಥಿತಿಗತಿಗಳು ಹೆಂಗಿತ್ತು, ಈ ಸಮುದಾಯಗಳ ಸ್ಥಿತಿಗತಿಗಳು ಹೆಂಗಿತ್ತು ನಿಮಗೆ ಗೊತ್ತಿದೆ. ನೀವು ಅನೇಕ ಸಲ ನಾನು ಬರೆದಿದ್ದೀನಿ, ನನ್ನ ಆಯೋಗದ ಇದನ್ನು ಕೂಡ ನಾನು ಹೇಳಿದ್ದೀನಿ. ಅನೇಕ ಕ್ರಿಮಿನಲ್ ಟ್ರೈಬ್ಸ್ ಇದ್ದಾರೆ, ಅಪರಾಧಿ ಬುಡಕಟ್ಟುಗಳು ಅಂತ ಹೇಳ್ತಾರೆ. ಅಪರಾಧ ಮಾಡುವಂಥದ್ದು, ಕಳ್ತನ ಮಾಡುವಂಥದ್ದೇ ಅವ್ರ ಕುಲವೃತ್ತಿ. ಆ ವೃತ್ತಿಗಳನ್ನು ಕೂಡ ನಡೆಸ್ಕೊಂಡು ಅವ್ರನ್ನ ಬಿಡಿಸಿದ್ದು ನಮ್ಮ ಬ್ರಿಟಿಷರು ಬಂದ ನಂತರ ಅವರು ಆ ಕುಲವೃತ್ತಿನ ಬಿಡೋಕ್ಕೆ ಸಾಧ್ಯ ಆಗಿತ್ತು.
ಅವ್ರನ್ನ ಅವರು ನೋಟಿಫೈಡ್ ಇದು ಮಾಡಿಬಿಟ್ಟಿರ್ತಾರೆ ಕ್ರಿಮಿನಲ್ಸ್ ಅಂತ. ಆಮೇಲೆ ಡಿನೋಟಿಫೈಡ್ ಅಂತ ಅವರೇ ಅವ್ರ ತಪ್ಪನ್ನು ತಿದ್ದುಕೊಂಡು ಮಾಡ್ತಾರೆ. ಆಮೇಲೆ ನೆಹರು ಬಂದ ಮೇಲೆ ಅವ್ರಿಗೊಂದು ಇದು ಸಿಗುತ್ತೆ, ಎಲ್ಲ ಸಿಗುತ್ತೆ. ಆದರೆ ಇವತ್ತಿಗೂ ಕೂಡ ಅವ್ರನ್ನ ಡಿನೋಟಿಫೈಡ್ ಕ್ರಿಮಿನಲ್ ಟ್ರೈಬ್ಸ್ ಅಂತಲೇ ಕರಿತೀವಿ ನಾವು, ಅಪರಾಧಿಗಳು ಅಂತಲೇ ಕರಿತೀವಿ. ಈ ಥರ ಸಮುದಾಯಗಳಿದಾವಲ್ಲ, ಈ ಸಮುದಾಯಗಳಿಗೆ ಒಂದು ಅಸ್ಮಿತೆ ಕೊಡುವಂಥ ಕೆಲಸ ಇನ್ಯಾರು ಮಾಡಲಿಕ್ಕಾಗತ್ತೆ? ಸಂವಿಧಾನ ಹೊರತುಪಡಿಸಿದ್ರೆ ಮತ್ತಾರ ಕೈಯಲ್ಲಾಗುತ್ತೆ ಅದು? ಅದಕ್ಕೊಂದು ಅಸ್ಮಿತೆ ಕೊಡುವಂಥ ಕೆಲಸವನ್ನು, ಆ ಕೆಲಸವನ್ನು ಬಾಬಾ ಸಾಹೇಬರು ಭಾಳ ಯಶಸ್ವಿಯಾಗಿ ಸಂವಿಧಾನದಲ್ಲಿ ಮಾಡಿದ್ದಾರೆ. ಅವರು ಕ್ರಿಮಿನಲ್ಸ್ ಆಗೇ ಉಳ್ಕೋಬೇಕು ಅನ್ನೋಂಥದ್ದು ಇವರ ಅಭಿಪ್ರಾಯ. ಸಂವಿಧಾನವನ್ನು ವಿರೋಧಿಸುವಂಥವ್ರು ಕ್ರಿಮಿನಲ್ಸ್ ಆಗಿ ಉಳ್ಕೋಬೇಕು, ಅನ್ಟಚಬಲ್ಸ್ ಆಗೇ ಇರಬೇಕು, ಅನ್ಸಿಯೇಬಲ್ಸ್ ಆಗೇ ಇರಬೇಕು. ನಾವು ಶ್ರೇಷ್ಠವಾದ ಕೆಲಸಗಳನ್ನು ಮಾಡ್ಕೊಂಡು ಹೋಗುವಂಥ ಕೆಲಸ ನಾವು ಮಾಡಬೇಕು. ಇವನು ಮಣ್ಣಿನಲ್ಲಿ ಸಂಬಂಧ ಇರುವಂತಹ ರೈತ ದುಡಿಬೇಕು, ನಮ್ಗೆ ಅನ್ನ ಕೊಡಬೇಕು. ಇನ್ಯಾರೋ ಒಬ್ಬ ದೇವಾಂಗದವನು ಬಟ್ಟೆ ನೇಯಬೇಕು, ನಮಗೆ ಬಟ್ಟೆ ಕೊಡಬೇಕು. ಆದರೆ ನಿಮ್ಮ ಕೆಲಸ ಏನು? ಬರೀ ಮಂತ್ರ ಹೇಳ್ಕೊಂಡಿರೋದಾ? ಬರೀ ಮಂತ್ರ ಹೇಳ್ಕೊಂಡಿದ್ರೆ ಅನ್ನ ಸಿಗುತ್ತೆ ನಿಮಗೆ? ಇದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಇದನ್ನು. ಅಲ್ಲ, ಗೊತ್ತಾಯ್ತು, ನೀವು ನೇರವಾಗಿ ಹೇಳ್ತಿದ್ರಿ. ಅದಕ್ಕೆ ನನಗೆ ಅನ್ನಿಸ್ತು ಏನಂತಂದರೆ, ಆ್ಯಕ್ಚುಲಿ ಇಲ್ಲಿ ಇನ್ನೊಂದು ಸಮಸ್ಯೆನೂ ಇದೆ. ಇದನ್ನು ವಿರೋಧಿಸ್ತಾ ಮಾಡ್ತಿರುವಂಥವ್ರು ಕೇವಲ ಬ್ರಾಹ್ಮಣರು ಅಂತನೂ ಅಲ್ಲ, ಬ್ರಾಹ್ಮಣರಲ್ಲ ನಾನು ಹೇಳ್ತಾ. ಆದರೆ ಒಂದು ಬ್ರಾಹ್ಮಣಿಸಮ್ ಈಸ್ ಡಿಫ್ರೆಂಟ್ ದ್ಯಾನ್ ಬ್ರಾಹ್ಮಿನ್ಸ್. ಎಸ್, ಆಯಿತಾ? ಎಸ್. ಸೊ ಈ ಮನಸ್ಥಿತಿ ಇದೆಯಲ್ಲ, ಅಂದರೆ ನಾನು ಮೇಲು, ನಾವೇನೋ ಒಂದು ಸುಪ್ರಿಯಾರಿಟಿ ಕಾಂಪ್ಲೆಕ್ಸ್ ಇದೆಲ್ಲ ಇದೆಯಲ್ಲ, ಅಂಥವರು ಕೂಡ ಬಿಕಾಸ್ ಆಫ್ ರಿಸರ್ವೇಷನ್ ಅಥವಾ ಬಿಕಾಸ್ ಆಫ್ ಏನೋ ಈ ಕಾಸ್ಟ್ ವೈಸ್ ರಿಸರ್ವೇಷನ್ ಅನ್ನೋ ಕಾರಣಕ್ಕೆ ಅದು ಒಂದು ಸಣ್ಣ ಅಂಶ ಅಷ್ಟೇ. ಸಂವಿಧಾನದಲ್ಲಿ ಮೀಸಲಾತಿ ಅನ್ನೋದು ಒಂದು ಸಣ್ಣ ಅಂಶ. ಆ ಸಣ್ಣ ಅಂಶಕ್ಕೋಸ್ಕರ ಈ ಎಂಟೈರ್ ಸಂವಿಧಾನವನ್ನೇ ಸರಿ ಇಲ್ಲ, ಸಂವಿಧಾನ ನಮ್ಮ ವ್ಯವಸ್ಥೆನೇ ಸರಿ ಇಲ್ಲ ಅಂತ ವಾದ ಮಾಡ್ತಿದ್ದಾರೆ. ಮತ್ತು ಮೀಸಲಾತಿ ತಗೊಂಡವರು ಕೂಡ ಆ ರೀತಿ ವಾದ ಮಾಡ್ತಿದ್ದಾರೆ. ಅದು ಯಾವ ರೀತಿ ಪರಿಣಾಮ ಬೀರ್ಬೋದು ಅಂತ ನೋಡಿ. ಈಗ ನಾವೆಲ್ಲ ಒಂದಷ್ಟು ಫ್ಯೂಡಲ್ ಕಮ್ಯುನಿಟೀಸಿಂದ ಬಂದವರೇ, ನಾವೇನು ಭಾಳ ತಡ ಸಮುದಾಯದ ಬಂದವರಲ್ಲ. ಫ್ಯೂಡಲ್ ನಮ್ಮ ಮನೆಯಲ್ಲೇ ಅಸ್ಪೃಶ್ಯತೆ ನಡೀತಾ ಇತ್ತು ಒಂದು ಕಾಲದಲ್ಲಿ. ನಮ್ಮ ಮನೇಲಿ ಕೆಲಸ ಮಾಡೋವಂಥ ಒಳಗಡೆ ಬರ್ತಾ ಇರಲಿಲ್ಲ. ಊಟ ನಮ್ಮ ಮೇಲ್ಗಡೆಯಿಂದ ಎತ್ತಾಗ್ತಾಯಿದ್ವಿ, ನೀರನ್ನ ಎತ್ತಾಗ್ತಾಯಿದ್ವಿ. ನಾನು ಸಣ್ಣಂದರೆ ಇದೆಲ್ಲ ನೋಡ್ಕೊಂಬತ್ತಿದ್ದೀನಿ. ನನ್ನಲ್ಲಿ ಒಂದು ಪರಿವರ್ತನೆ ಆಗದೆ ಇದ್ರೆ ಹೆಂಗೆ? ನಮ್ಮ ಪೂರ್ವಜರು ಮಾಡಿರೋ ತಪ್ಪು ಇದೆಯಲ್ಲ, ಆ ತಪ್ಪನ್ನೇ ನಾನು ಕಂಟಿನ್ಯೂ ಮಾಡಬೇಕಾ? ನನ್ನಲ್ಲಿ ಪರಿವರ್ತನೆ ಆಗಬೇಕಾ? ಆ ಪರಿವರ್ತನೆ ಯಾವುದ್ರ ಮೂಲಕ ಬರೋಕ್ಕೆ ಸಾಧ್ಯ ಆಗುತ್ತೆ? ಆ ಪರಿವರ್ತನೆ ಮೊದಲು ನಾನು ಅಡಾಪ್ಟ್ ಮಾಡ್ಕೋಬೇಕಲ್ವ? ಅದು ಈ ಮನುಷ್ಯರಿಗೆ ಅನಿಸ್ಬೇಕಲ್ಲ. ಅವ್ರು ರಿಸರ್ವೇಷನ್ ಯಾಕೆ ಕೊಡ್ತಾ ಇದ್ದೀವಿ? ನಮ್ಮ ಮಲವನ್ನು ಅವರು ತಲೆ ಮೇಲೆ ಹೊತ್ಕೊಂಡು ಓಡಾಡಿದ್ರಲ್ಲ, ನಮ್ಗೆ ಅನ್ನ ಬೆಳೆಸ್ಕೊಟ್ರಲ್ಲ, ನಮಗೆ ದೇವ್ರ ಮೂರ್ತಿನ ಕೆತ್ತಿ ಕೊಟ್ರಲ್ಲ ನಮ್ಮ ಪೂಜೆ ಮಾಡಲಿಕ್ಕೆ ಅನ್ನೋದು ಅವ್ರಿಗೆ ಅನ್ನಿಸ್ಬೇಕಲ್ವ? ಅದು ಅನ್ನಿಸ್ದಾಗ ಏನಾಗುತ್ತೆ, ಒಳಗಡೆನ ಪರಿವರ್ತನೆ ನಿಮ್ಮದು ಆರಂಭ ಮಾಡಿದ್ದು ಅಂದರೆ ನಿಮಗೆ ಸಂವಿಧಾನ ಹತ್ತಿರ ಆಗೋಕ್ಕೆ ಶುರುವಾಗುತ್ತೆ. ಸಂವಿಧಾನದ ಅಂಶಗಳು ನಿಮ್ಗೆ ಹತ್ತಿರ ಆಗೋಕ್ಕೆ ಶುರುವಾಗುತ್ತೆ. ಅದರಿಂದ ನಾನು ಹೇಳುವಂಥದ್ದು, ಇದು ವ್ಯಕ್ತಿಗತವಾಗಿ ನೀವು ಸಂವಿಧಾನವನ್ನು ಫೀಲ್ ಮಾಡಬೇಕು ಅಂತ ಹೇಳ್ತಾ ಇರೋಂಥದ್ದು. ಅದಕ್ಕೋಸ್ಕರ ಪ್ರೈಮರಿ ಸ್ಕೂಲಿಂದಲೂ ಇದನ್ನು ಹೇಳಬೇಕು ಅಂತ ಹೇಳುವಂಥದ್ದು. ಆಗಲೇ ಸಮಾನತೆ ಅಂಶಗಳು ನಮ್ಮ ಜೊತೆಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನೋಡ್ತಾ ಇದ್ದೀವಿ, ಇವತ್ತು ನೀವು ನೋಡ್ತಾ ಇದ್ದೀರಿ, ಅನೇಕ ಜನ ಯಾಕೆ ದಲಿತ ಹೆಣ್ಣುಮಕ್ಕಳೇ ರೇಪ್ ಆಗ್ತಾರೆ, ಅನೇಕ ದಲಿತರೇ ಯಾಕೆ ಕೊಲೆಗಳಿಗೆ ಈಡಾಗ್ತಾ ಇದ್ದಾರೆ, ಅಸ್ಪೃಶ್ಯರೇ ಯಾಕೆ ಆಗ್ತಾ ಇದ್ದಾರೆ, ಆದಿವಾಸಿಗಳು ಯಾಕೆ ಸಾಯ್ತಾ ಇದ್ದಾರೆ. ಕಳೆದ 10 ವರ್ಷಗಳಲ್ಲಿ 57 ಜನ ಆದಿವಾಸಿಗಳು ಸತ್ತಿದ್ದಾರೆ. ಕಾರಣನೇ ಗೊತ್ತಿಲ್ಲ. ಇನ್ನೊಂದು ಅಂಕಿಅಂಶ ಏನಂತಂದರೆ, ಅತಿ ಹೆಚ್ಚು ಅಪೌಷ್ಟಿಕದಿಂದ ನರಳುತ್ತಿರುವಂಥ ಸಮುದಾಯದ ಹೌದು. ಈಗ ಆದಿವಾಸಿ ಸಮುದಾಯಗಳು ಎಕ್ಸ್ಟಿಂಕ್ಟ್ ಆಗ್ತಾ ಇದೆ. ಯಾಕಂದರೆ ಅವರು ಕೂಡ ಸಾಯ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ನೀವು ಹೇಳ್ದಂಗೆ ಅಪೌಷ್ಟಿಕತೆ ಒಂದು ಕಡೆ, ಅವ್ರಿಗೆ ಗೊತ್ತಿಲ್ಲದಿರೋಂಥ ಕಾಯಿಲೆಗಳು ಒಂದು ಕಡೆ, ಇವೆಲ್ಲವೂ ಕೂಡ ಮುತ್ಕೊಳ್ತಾ ಇದ್ದಾವೆ. ಇವ್ರನ್ನ ಯಾರು ಪ್ರೊಟೆಕ್ಟ್ ಮಾಡಬೇಕು? ಸಂವಿಧಾನ ಬಿಟ್ಟು ಸರ್ಕಾರ ಪ್ರೊಟೆಕ್ಟ್ ಮಾಡುತ್ತೆ. ಸರ್ಕಾರ ನಡೀತಾ ಇರೋದು ಯಾವುದ್ರ ಮೇಲೆ? ಸಂವಿಧಾನದ ಮೇಲೆ. ಸಂವಿಧಾನದ ಆಧಾರದ ಮೇಲೆ ಮಾಡಬೇಕಲ್ವ? ಈಗ ಜಾತಿವಾರ ಸಮೀಕ್ಷೆ ಇವೆಲ್ಲ ನಾವು ಮಾತಾಡ್ತೀವಲ್ಲ, ಇವೆಲ್ಲವೂ ಕೂಡ ಸಂವಿಧಾನದ ಅನುಷ್ಠಾನದ ಅಂಶಗಳಲ್ವ ಇವೆಲ್ಲವೂ ಕೂಡ. ಅದಕ್ಕೋಸ್ಕರ ನಾನು ಹೇಳುವಂಥದ್ದು, ಸಂವಿಧಾನನ ನೀವು ಮೊದಲು ಅರ್ಥ ಮಾಡಿಕೊಂಡು ಅದನ್ನು ಮನನ ಮಾಡಿಕೊಂಡು ಅದನ್ನ ಅಳವಡಿಸ್ಕೊಂಡು ಅಂತಂದರೆ ಈ ಸಮಸ್ಯೆಗಳು ಬರಲ್ಲ. ನೀವು ಸಂವಿಧಾನ ನಮ್ಮದಲ್ಲ ಅಂತ ದೂರ ನಿಂತ್ಕೊಂಡು ನೀವು ಅದನ್ನು ಪೂರ್ವಾಗ್ರಹದಿಂದಲೇ ನೋಡಿದ್ದು ಅಂದರೆ ಸಂವಿಧಾನ ನಮ್ಮದಲ್ಲ ಅಂತ ಅನಿಸುತ್ತೆ ಅಷ್ಟೇ. ಇದು ಎಲ್ಲರ ಸಂವಿಧಾನ, ಎಲ್ಲರಿಗಾಗಿ ಸಂವಿಧಾನ ಅನ್ನೋ ಥರ ಆಗಬೇಕು ಅಂತಂದರೆ ಅದೇ ಒಂದು ಶಾಲಾ ಕಾಲೇಜುಗಳೆಂಬ ಅಂತ ಅಲ್ಲಿಂದನೂ ಕೂಡ ಮಕ್ಕಳಿಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ಅರಿವು ಮೂಡಿಸೋದು ಅಂತಂದರೆ ಅವ್ರು ಆ್ಯಕ್ಚುಲಿ ದಾರಿ ತಪ್ಪೇ ಇಲ್ಲ. ಅವ್ರು ತಿಳಿಸ್ಕೊಡ್ಬೇಕು, ಸರಳ ಭಾಷೆನಲ್ಲಿ ತಿಳಿಸ್ಕೊಡ್ಬೇಕು. ಸೊ ಇದರಲ್ಲಿ ಸರ್ಕಾರಗಳ ಪಾತ್ರ ಎಷ್ಟು ಮುಖ್ಯ ಅಂತ? ಸರ್ಕಾರದ ಪಾತ್ರನೇ ಭಾಳ ಮುಖ್ಯ. ಒಂದು ಸರ್ಕಾರ ಅನ್ನಿಸ್ಕೊಳ್ಳುವಂಥದ್ದು,
ಸಂವಿಧಾನದ ಆಶಯಗಳ ಮೇಲೆ ನಡಿಬೇಕದು. ಸಂವಿಧಾನದ ಆಶಯಗಳನ್ನು ಮೊದಲು ಸರ್ಕಾರ ಅರ್ಥ ಮಾಡ್ಕೋಬೇಕು, ಜುಡಿಷಿಯರಿ ಅರ್ಥ ಮಾಡ್ಕೋಬೇಕು, ಆಮೇಲೆ ಬ್ಯೂರೋಕ್ರಸಿ ಅರ್ಥ ಮಾಡ್ಕೋಬೇಕು. ಭಾಳ ಮುಖ್ಯವಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಸರ್ಕಾರ ಅಂತ ಹೇಳಿದ್ರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಎಲ್ಲರೂ ಕೂಡ ಸಂವಿಧಾನದ ಆಶಯಗಳನ್ನು ಅರ್ಥ ಮಾಡ್ಕೋಬೇಕು. ಈಗ ಸಂವಿಧಾನವನ್ನು ನಾವು ಮೇಲ್ಮಟ್ಟಕ್ಕೆ ಓದ್ಕೊಂಡ್ಬಿಡ್ತೀವಿ, ಆದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಇದೆಯಲ್ಲ, ಅವಳನ್ನ ಯಾರು ತೆರೆದು ಕೂಡ ನೋಡೋಲ್ಲ. ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ, ಅನೇಕ ಜನ ಹೈಕೋರ್ಟ್ ಜಡ್ಜಿಗಳು, ಸುಪ್ರೀಂ ಕೋರ್ಟ್ ಜಡ್ಜಿಗಳು ಸಂವಿಧಾನ ಸರಿಯಾಗಿ ಓದ್ಕೊಂಡಿಲ್ಲ. ಸರ್, ಈ ಇತ್ತೀಚೆಗೆ ಅಲಹಾಬಾದ್ ಹೈಕೋರ್ಟ್ನ ಒಬ್ಬರು ನ್ಯಾಯಮೂರ್ತಿಗಳು ಒಂದು ಯಾವುದೋ ಬಜರಂಗದ ದಳದ ಏನೋ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ನ ಸಭೆಗೆ ಹೋಗಿ ಮಾತಾಡಿದ್ದಾರೆ. ಅಂದರೆ ಅವ್ರ ಮನೇಲಿ ಎಗೇನ್ ಅವರು ಯಾವುದಾದ್ರೂ ಧರ್ಮ ಪಾಲಿಸ್ಕೊಳ್ಳಿ, ಯಾವುದಾದ್ರೂ ದೇವ್ರನ್ನ ಪೂಜಿಸ್ಕೊಳ್ಳಿ, ಏನಾದರೂ ಆಚರಣೆ ಮಾಡ್ಕೊಳ್ಳಿ, ಇಟ್ಸ್ ಅಪ್ ಟು ದೆಮ್. ಆದರೆ ಹಿಂಗೆ ಬಹಿರಂಗವಾಗಿ ನ್ಯಾಯಮೂರ್ತಿಗಳಾಗಿರುವಂಥವ್ರು ಕಾಣಿಸ್ಕೊಳ್ಳೋದು ಮತ್ತು ಅಲ್ಲಿ ಭಾಷಣ ಮಾಡೋದು, ಅದನ್ನು ಸಮರ್ಥಿಸ್ಕೊಳ್ಳೋದು, ಇದು ಈ ನಿಜಕ್ಕೂ ಸಂವಿಧಾನಕ್ಕೆ ಧಕ್ಕೆ ಆಗ್ತಿದೆ ಅಂದರೆ ಇದೇನಾ ಅಂತ. ಅದನ್ನೇ ನಾನು ಹೇಳ್ತಾ ಇರೋದು. ಅವ್ರಿಗೆ ಸಂವಿಧಾನದ ಮೂಲ ಆಶಯಗಳು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಅವರದ್ದು ಮಾಡ್ತಾ ಇರಲಿಲ್ಲ. ನೋಡಿ, ಇವತ್ತು ಹೈಕೋರ್ಟ್ಗೆ ನೀವು ಒಂದು ಅಟೆಂಡರ್ ಪೋಸ್ಟ್ಗೆ ಹಾಕಿದ್ದು ಅಂದರೆ ಅದಕ್ಕೆ ಇಂಟರ್ವ್ಯೂ ಇದೆ. ಒಂದು ಕ್ಲರ್ಕ್ ಪೋಸ್ಟ್ ಹಾಕಿದ್ದು ಅಂತ ಹೇಳಿದ್ರೆ ರೈಟಿಂಗ್ ಇದೆ, ಅದಕ್ಕೆ ಇಂಟರ್ವ್ಯೂ ಇದೆ ಮತ್ತು ರೈಟಿಂಗು ಕಾಂಪಿಟೇಷನ್ ಇದೆ. ಜಡ್ಜ್ ಆಗಬೇಕಾದ್ರೆ ಯಾವುದೂ ಇಲ್ಲ. ಕೊಲಿಜಿಯಮ್ ಮಾಡ್ತಾರೆ. ಕೊಲಿಜಿಯಮಲ್ಲಿ ಯಾರು ಇರ್ತಾರೆ? ಯಾಕೆ ಇವತ್ತು ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ ಜಡ್ಜಲ್ಲಿ ಅತ್ಯಂತ ಹೆಚ್ಚು ಮೇಲ್ಜಾತಿಯವರಿದ್ದಾರೆ, ಅತ್ಯಂತ ಹೆಚ್ಚು ಜಡ್ಜ್ಗಳ ಮಕ್ಕಳಿದ್ದಾರೆ, ಅತ್ಯಂತ ಹೆಚ್ಚು ಸೀನಿಯರ್ ಅಡ್ವೊಕೇಟ್ಸ್ ಮಕ್ಕಳಿದ್ದಾರೆ, ಸೀನಿಯರ್ ಅಡ್ವೊಕೇಟ್ಸ್ ಮಕ್ಕಳಿದ್ದಾರೆ ಅನ್ನೋದು ಕೂಡ ಯೋಚನೆ ಮಾಡಬೇಕಲ್ವಾ? ಎಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿರುವಂತಹ ಈ ವಂಶ ಪಾರಂಪರ್ಯತೆ ಬಗ್ಗೆ ಅಥವಾ ಡೈನಾಸ್ಟಿ ಸಿಸ್ಟಮ್ ಬಗ್ಗೆ ಮಾತಾಡ್ತಾರೆ. ನ್ಯಾಯಾಂಗದಲ್ಲಿರುವಂಥ ಡೈನಾಸ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕೆ ಅಂತಂದರೆ ನೋಡಿ, ಅಂಥವ್ರು ಬರೋದ್ರಿಂದಲೇ ಯಡಿಯೂರಪ್ಪ ಅಂತ ಅವ್ರ ಕೇಸ್ ಡಿಸೈಡ್ ಮಾಡೋವಾಗ ಯಾವುದೋ ಟ್ಯಾಮ್ ಡಿಕ್ ಆ್ಯಂಡ್ ಹ್ಯಾರಿ ಕೇಸ್ ಹೇಳಬೇಡ್ರಿ, ಅವರು ಚೀಫ್ ಮಿನಿಸ್ಟರ್ ಅಂತ ಹೇಳಿಬಿಟ್ಟು ಒಬ್ಬ ಜಡ್ಜ್ ಹೇಳ್ತಾರೆ, ಹೈಕೋರ್ಟ್ನ ನ್ಯಾಯಮೂರ್ತಿ ಹೇಳ್ತಾರೆ ಅಂತಂದರೆ, ಆ ಮನುಷ್ಯನಿಗೆ ಟ್ಯಾಮ್ ಡಿಕ್ ಆ್ಯಂಡ್ ಹ್ಯಾರಿಗೆ ಒಂದು ಬೇರೆ ಸಂವಿಧಾನ ಇದೆ, ಯಡಿಯೂರಪ್ಪ ಅಂತ ಹಿರಿಯರಿಗೆ ಅಂತ ಇವರಿಗೆ ಪ್ರತಿಷ್ಠಿತರಿಗೆ ಒಂದು ಸಂವಿಧಾನ ಇದೆ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಓಪನ್ ಕೋರ್ಟಲ್ಲಿ ಅದನ್ನ ಹೇಳ್ತಾರಲ್ಲ, ಓಪನ್ ಕೋರ್ಟಲ್ಲಿ ಅವರು ಎಂಥ ನನಗೆ ಭಾಳ ಬೇಸರ ಆಗುವಂಥದ್ದು. ಮೊನ್ನೆ ಒಬ್ಬ ಜಡ್ಜ್ ಹೇಳ್ತಾನೆ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಂಥವ್ರು ದೇವ್ರು ನನ್ನ ಕೈಯಲ್ಲಿ ಬರೆಸಿದ್ರು ಅಂತ ಹೇಳಿ. ಏನು ನಂಬಿಕೆ ಬರುತ್ತೆ? ನಾವು ಇನ್ನೂ ಇದಕ್ಕೆ ಬಂದಾಗ ಭಾನುವಾರದ ಒಂದು ಇನ್ನೊಂದು ಉದಾಹರಣೆ ಏನು, ಹೌದು, RSS ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದರೆ, ರಾಮ ಪ್ರತಿಷ್ಠಾಪನೆಯಾದ ದಿನ ಭಾರತಕ್ಕೆ ಸ್ವತಂತ್ರ ಸಿಕ್ತು ಅಂತ ಹೇಳಿದರು. ಅಂದರೆ ಒಂಥರ ಕಂಗನ ರಣವತ್ ರೀತಿ ಮಾತಾಡಿದರು. ಏನು ಇವ್ರಿಗೆ ಕನಿಷ್ಠ ರಾಮರಾಜ್ಯನಾದರೂ ಅರ್ಥ ಮಾಡ್ಕೋಬೇಕಲ್ಲ ಇವರು. ರಾಮನ ಬಗ್ಗೆ ಮಾತಾಡುವಂಥವ್ರಿಗೆ ರಾಮರಾಜ್ಯದ ಬಗ್ಗೆ ಆದರೂ ಕನಿಷ್ಠ ಕಲ್ಪನೆ ಇರಬೇಕಲ್ಲ. ರಾಮರಾಜ್ಯದ ಪರಿಕಲ್ಪನೆ ಮತ್ತು ನಿಮ್ಮ ಸಂವಿಧಾನವನ್ನು ಇಟ್ಟು ನೋಡಿ, ರಾಮರಾಜ್ಯನ ಕರೆಕ್ಟಾಗಿ ಅರ್ಥ ಮಾಡಿಕೊಡ್ತಾರೆ. ಸಂವಿಧಾನದಲ್ಲಿ ರಾಮರಾಜ್ಯದಲ್ಲಿ ಹೇಳಿರೋದು ಯಾವುದಿಲ್ಲ ಹೇಳಿ ನೀವು ಸಂವಿಧಾನದಲ್ಲಿ. ರಾಮರಾಜ್ಯ ಅಂತ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ, ನೀವು ಅಪಾರ್ಥ ಮಾಡ್ಕೊಂಡಿದ್ರೆ ಅದು ಸಂವಿಧಾನಕ್ಕೂ ಅದಕ್ಕೂ ರಾಮರಾಜ್ಯ ಅನ್ನೋದು ಕಲ್ಯಾಣ ರಾಜ್ಯ ಅನ್ನೋದು ಕಲ್ಯಾಣ ರಾಜ್ಯ. ನಾವು ವೆಲ್ಫೇರ್ ಸ್ಟೇಟ್ ಅಂತ ಕರಿತೀವಿ. ವೆಲ್ಫೇರ್ ಸ್ಟೇಟ್ ಅಂತ ನಾವು ಬಳಸ್ತೀವಲ್ಲ ಸಂವಿಧಾನದಲ್ಲಿ, ಅದನ್ನ ನಮ್ಮ ಬಸವಾದಿ ಶರಣರು 12ನೇ ಶತಮಾನದಲ್ಲೇ ವೆಲ್ಫೇರ್ ಸ್ಟೇಟ್ ಅಂತ ಬಳಸಿದ್ರು, ಕಲ್ಯಾಣ ರಾಜ್ಯ ಅಂತ ಬಳಸಿದ್ರು ಅವರು. ಪಾರ್ಲಿಮೆಂಟ್ನ ಆವಾಗಲೇ ಬಳಸಿದ್ರು ಅವರು. ಅಂದರೆ ಇದೆಲ್ಲವೂ ಕೂಡ ನಮ್ಮ ಪರಂಪರೆಯಲ್ಲೇ ಇದೆ. ಆ ಪರಂಪರೆಯಲ್ಲಿ ಇದ್ದಿದ್ದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನೀವು ಪ್ರಿಜಿಡಿಸಸ್ ಇಟ್ಕೊಂಡು ಮಾತಾಡ್ತಾರೆ ಸರ್. ಆದರೆ ಸಂವಿಧಾನದಲ್ಲಿ ಭಾರತೀಯತೆ ಇಲ್ಲ ಅಂತೇಳಿ ಆಕ್ಷೇಪ ಮಾಡ್ತಿದ್ದಾರೆ. ಹೌದು, ಅದು ಬಿಗಿನಿಂಗ್ ಇಂದ ಇದೆ. ಆಕ್ಚುಲಿ ನೀವು ಹೇಳ್ದಂಗೆ ಪರಂಪರೆ 12ನೇ ಶತಮಾನದಿಂದ ಇದೆ, ಬುದ್ಧನ ಕಾಲದಿಂದಲೂ ಇದೆ, 2500 ವರ್ಷಗಳಿಂದ ಇದೆ ಅದು. ಆ ಪರಂಪರೆ ನಮ್ಮಲ್ಲಿ ಎಷ್ಟು ಜನ ಇಲ್ಲಿ ದಾರ್ಶನಿಕರು, ತತ್ವಪದಕಾರರು ಅಥವಾ ಅನುಭಾವಿಗಳು, ಶರಣರು, ಇವರೆಲ್ಲರೂ ಹೇಳ್ಕೊಬಂದಿದ್ದೇನನ್ನ ಸಮಾನತನೇ ಅಲ್ವಾ? ಅವ್ರು ಹೇಳ್ಕೊಬಂದೆಲ್ಲ ಅದನ್ನೇ ಅಲ್ವಾ? ಸಮಾಜವಾದ, ಸಮಾನತೆ, ಅದನ್ನೇ ಅಲ್ವಾ ಅವ್ರು ಹೇಳ್ಕೊಂಬಂದಿದ್ದು. ಮಾನವತಾವಾದ. ಅದಕ್ಕೆ ವಿರುದ್ಧವಾಗಿ ಒಂದು ಯಾವಾಗಲೂ ಕೂಡ ಒಂದು ಕರ್ಮಠ ಸ್ಥಿತಿ ಇದ್ದೇ ಇತ್ತದು. ಆ ಕರ್ಮಠರು ಇವತ್ತು ರಾಜ್ಯ ದೇಶ ಆಳುವಂಥ ಸ್ಥಿತಿಗೆ ಬಂದ್ಬಿಟ್ಟಾಗ ಸಂವಿಧಾನಕ್ಕೆ ಧಕ್ಕೆ ಬಂದೇ ಬರುತ್ತೆ. ಆ ಕರ್ಮಠರಿಂದ ಈಗ ನಾವು ಅದನ್ನು ಉಳಿಸ್ಕೋಬೇಕಾಗತ್ತೆ, ಸಂವಿಧಾನವನ್ನು ಆ ಕರ್ಮಠ ಸ್ಥಿತಿಯಿಂದ ಉಳಿಸ್ಕೋಬೇಕಾಗತ್ತೆ. ಏನು ಸರ್ ಅದು ಹೇಗೆ? ಆ್ಯಕ್ಚುಲಿ ಅದನ್ನು ಕೂಡ ಬಾಬಾ ಸಾಹೇಬರೇ ಅದಕ್ಕೆ ಪರಿಹಾರ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವವನ್ನು ನೀವು ಹೆಂಗೆ ಟ್ಯೂನ್ ಮಾಡ್ತೀರ ಅನ್ನೋದ್ರ ಮೇಲೆ ನಿಮ್ಮ ಕೈಲಿದೆ.
ಯಾರು ಲೀಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಅದು ಸಮಸ್ಯೆ ಇದೆ ನೋಡಿ. ಒಂದು ಕಾಲದಲ್ಲಿ ಒಂದು ಸ್ವತಂತ್ರ ಚಳವಳಿನ ಗಾಂಧೀಜಿನ ಅವರು ಎಲ್ಲರೂ ಒಪ್ಕೊಂಡ್ಬಿಟ್ರು. ಅಂಬೇಡ್ಕರ್ಗೂ ಗಾಂಧೀಜಿಯವ್ರಿಗೂ ಸೈದ್ಧಾಂತಿಕವಾದಂತಹ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ದೇಶದ ಹಿತದೃಷ್ಟಿಯಿಂದ ಬಾಬಾ ಸಾಹೇಬರು ಅಂಬೇಡ್ಕರ್ನ ಇವ್ರನ್ನ ಗಾಂಧೀಜಿಯವರು ಒಪ್ಕೊಂಡ್ರು. ಯಾಕಂದರೆ ದೇಶದ ಇದಕ್ಕೋಸ್ಕರ ಅದೊಂದು ಕಾಲ. ಇನ್ನೊಂದು ಕಾಲಘಟ್ಟದಲ್ಲಿ ಜಯಪ್ರಕಾಶ್ ನಾರಾಯಣ್ ಒಪ್ಕೊಂಡ್ರು. ಆಗ ಏನೋ ಒಂದು ತೊಂದರೆ ಬಂದಿದೆ ದೇಶಕ್ಕೆ ಬಂದಿದೆ ಅಂತ ಅಂದಾಗ ಜಯಪ್ರಕಾಶ್ ನಾರಾಯಣ ಎಲ್ಲರೂ ಕೂಡ ಒಪ್ಕೊಂಡ್ರು. ಆ ಥರದ ಒಂದು ಇದು ಈಗ ಆಗಬೇಕಾಗಿದೆ. ಆ ಥರದ್ದು ಆಗುವಂಥ ವ್ಯಕ್ತಿ ಇವತ್ತು ಬರಬೇಕಾಗಿದೆ. ಆಮೇಲೆ ಅದು ಸಂವಿಧಾನವನ್ನು ಸರಿಯಾಗಿ ಮೈಗೂಡಿಸ್ಕೊಂಡಿರುವಂಥ ವ್ಯಕ್ತಿ ಆ ಸ್ಥಾನಕ್ಕೆ ಬರಬೇಕಾಗತ್ತೆ. ಅದಾದಾಗ ನಾವು ಬದಲಾವಣೆಗಳನ್ನ ನಿರೀಕ್ಷೆ ಮಾಡ್ಬೋದು. ಆಮೇಲೆ ಯಾವುದೂ ಕೂಡ ಅತಿಯಾದಾಗ ಉಳಿಯಲ್ಲ. ಅದು ನಾವು ಹಿಟ್ಲರ್ನ ನೋಡಿದ್ದೀವಿ, ಎಲ್ಲ ನೋಡ್ಬಿಟ್ಟಿದ್ದೀವಲ್ಲ. ಯಾವುದೂ ಅತಿ ಆದಮೇಲೆ ಅದು ಕೆಳಗಡೆ ಬೀಳಲೇಬೇಕಾಗತ್ತೆ. ಏನೂ ಮಾಡೋಕ್ಕಾಗಲ್ಲ. ಮೇಲೆ ಓದಿದ್ದೆಲ್ಲ ಬೀಳಲೇಬೇಕಲ್ವ. ಅದು ನ್ಯಾಚುರಲ್ ಅಲ್ವಾ, ನೇಚರ್ಸ್ ಇದಲ್ವಾ ಅದು. ಎಸ್, ಪ್ರಕೃತಿ ಮುಂದೆ ಯಾರು ಏನು ಮಾಡಿ ಗ್ರೇಟ್ ಲೆವೆಲ್ ಇರೋದು ಅಷ್ಟೇ. ಅಮೆರಿಕ ಅಷ್ಟೆಲ್ಲ ಇದು ಮಾಡಿದೆ. ಇವತ್ತು ಕಾಡ್ಗಿಚ್ಚಿ ಏನಾಗಿದೆ, ಅಷ್ಟು ದೊಡ್ಡ ಅಷ್ಟು ಅಡ್ವಾನ್ಸ್ಡ್ ಕಂಟ್ರಿ, ಇವತ್ತು ಕಾಡ್ಗಿಜ್ಜಿನ ಆರಿಸ್ಲಿಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಅಲ್ಲಿ ಪ್ರಾಣಿಗಳೆಲ್ಲ ಸಾಯ್ತಾರೆ. ಅಲ್ಲ, ಇದು ವಿಷಯ ಸ್ವಲ್ಪ ಆಚೆ ಕಡೆ ಹೋದಂಗಾಗುತ್ತೆ. ಅದರ ಪರಿಣಾಮವಾಗಿ ಈಗ ಈ ನಮ್ಮ ಈ ಇಕೋಸಿಸ್ಟಮ್ ಭಾಳ ಸಮಸ್ಯೆ ಆಗ್ತಿದೆ. ಈಗ ನೋಡಿ, ಈ ಮಳೆ ಬಂದಿದೆ, ಈ ಥರ ಎಲ್ಲ ಆಗ್ತಿದೆ ಅಂತ ಇಂಥದ್ದು ಇದೆ. ಆದರೆ ನಾನು ಹೇಳುವಂಥದ್ದು ಅವೆಲ್ಲವೂ ನೇಚರ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದರೆ ಸಂವಿಧಾನದ ಇದರಲ್ಲಿ ನಾವೆಲ್ಲವನ್ನೂ ಮಾಡ್ಬೋದು. ನಮ್ಗೆ ಅವಕಾಶ ಇದೆ. ಆ ಅವಕಾಶವನ್ನು ನಾವು ನಿಜವಾಗ್ಲೂ ಕೂಡ ಬಳಸ್ಕೋಬೇಕು. ಸಂವಿಧಾನನೇ ಈ ದೇಶದ ಧರ್ಮಗ್ರಂಥ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆಗ ಮಾತ್ರ ಈ ದೇಶಕ್ಕೆ ಏನಾದರೂ ಒಂದು ಒಳ್ಳೆಯದಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ಸಂವಿಧಾನ ಮತ್ತು ಅಂಬೇಡ್ಕರಿಸಮ್ ಬೇರೆ ಬೇರೆ ಅಲ್ಲ ಅಂತ ಹೇಳ್ತಾ ಇರ್ತೀನಿ. ಅಂಬೇಡ್ಕರಿಸಮ್ ಇಸ್ ನಥಿಂಗ್ ಬಟ್ ಸಂವಿಧಾನ, ಸಂವಿಧಾನ ಇಸ್ ನಥಿಂಗ್ ಬಟ್ ಅಂಬೇಡ್ಕರಿಸಮ್. ಅದಕ್ಕೋಸ್ಕರ ನಾನು ಸಂವಿಧಾನವಾದಿ ಅಂತ ಕರ್ಕೊಳ್ಳೋಕ್ಕಿಂತಲೂ ಐ ಆಮ್ ಎ ಗ್ರೇಟ್ ಅಂಬೇಡ್ಕರೈಟ್ ಅಂತ ಕರ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಬಟ್ ನಾನು ನಿಮ್ಮಿಂದ ಇವತ್ತು ಒಂದು ಇದನ್ನು ಡ್ರಾ ಮಾಡ್ತಿದ್ದೀನಿ ಅಂತಂದರೆ, ಯಾಕೆಂದರೆ ರಿಪಬ್ಲಿಕ್ ಡೇ ದಿನ, ನಾವು ಗಣರಾಜ್ಯೋತ್ಸವ ದಿನ ಒಂದು ಮೆಸೇಜ್ ಕೊಡ್ಬೇಕಂತ ಏನಂತಂದರೆ, ನೀವು ಹೇಳಿದ್ರಲ್ಲ, ಮಕ್ಕಳಿಗೆ ಸಂವಿಧಾನದ ಬಗ್ಗೆ ತಿಳಿಸ್ಕೊಡ್ಬೇಕು, ಅರಿವು ಮೂಡಿಸ್ಕೊಡ್ಬೇಕು ಅನ್ನೋ ಜೊತೆಗೆ ಪೋಷಕರಿಗೂ ಕೂಡ ಕರೆಕ್ಟ್ ಒಂದು ನಮಗೆ ನಾವು ಸಂವಿಧಾನದ ಬಗ್ಗೆ ತಿಳ್ಕೊಂಡು ಅರಿವು ಮೂಡಿಸ್ಕೊಂಡು, ಜೊತೆಗೆ ನಮ್ಮ ಮುಂದಿನ ತಲೆಮಾರನ್ನು ಕೂಡ ಸಂವಿಧಾನಬದ್ಧವಾಗಿ ನಡೆಯುವಂಥ, ಜೊತೆಗೆ ಎಲ್ಲರ ಸಂವಿಧಾನ ಇದು ಎಲ್ಲರದ್ದು ಮತ್ತು ಎಲ್ರಿಗೋಸ್ಕರ ಇರೋದು ಅಂಥೇಳಿ ಹಂಗೊಂದು ಅರಿವು ಮೂಡಿಸ್ಬೇಕು. ಎಗೇನ್ ನಾ ವಾರ್ತಾಭಾರತೀಯ ವೀಕ್ಷಕರಲ್ಲಿ ಇಷ್ಟೊತ್ತು ವೀಡಿಯೋ ನೋಡಿದ್ರಲ್ಲಿ ನಂದು ಅದೇ ಮನವಿ ಏನಂತಂದರೆ, ನೀವು ಇದನ್ನು ಒಳಗಡೆ ಎದೆ ಒಳಕ್ಕೆ ಇಳಿಸ್ಕೊಂಡ್ರೆ ಆಬ್ವಿಯಸ್ಲಿ ಅದು ಮುಂದಿನ ತಲೆಮಾರಿಗೆ ಅದಾಗದೇ ದಾಟ್ಬಿಡುತ್ತೆ ಅಂತ ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅದರಿಂದ ಮತ್ತೊಂದು ಸಲ ಮನವಿ ಮಾಡ್ತಿದ್ದೀನಿ, ವಾರ್ತಾಭಾರತೀಯ ಇಂತಹ ಪ್ರಯತ್ನಗಳನ್ನು, ಅಂದರೆ ಗಣರಾಜ್ಯೋತ್ಸವ ದಿನ ಸಂವಿಧಾನದ ಬಗ್ಗೆ ಸವಿಸ್ತಾರವಾಗಿ ಬೇರೆ ಬೇರೆ ಸ್ವರೂಪದಲ್ಲಿ ನಿಮ್ಮ ಮುಂದೆ ಈ ಥರದ ಕಾರ್ಯಕ್ರಮಗಳನ್ನು ನಾವು ಕಟ್ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ವಾರ್ತಾಭಾರತಿಯನ್ನು ಬೆಂಬಲಿಸಿ, ವಾರ್ತಾಭಾರತೀಯ ವೆಬ್ಸೈಟು, ಫೇಸ್ಬುಕ್ ಪೇಜು, ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಮನವಿ ಮಾಡ್ತಿದ್ದೀನಿ. ನಾನು ಧರಣೀಶ್ ಪುಂಕೆರೆ, ನಮಸ್ಕಾರ.